ಟಿವಿ9 ಫೇಸ್ಬುಕ್ ಲೈವ್ಗೆ ಸ್ವಾಗತ. ನಾನು ಮಾಲ್ತೇಶ್. ಇವತ್ತು ನಮ್ಮ ಟಿವಿ9 ಡಿಜಿಟಲ್ನ ಈ ಫೇಸ್ಬುಕ್ ಲೈವ್ನ ಪ್ರಮುಖ ವಿಚಾರ ಅಂತ ಅಂದ್ರೆ ಹೂಡಿಕೆ ಮಾಡೋದಕ್ಕೆ ಪ್ರಶಸ್ತವಾದಂಥ ಒಂದು ಸ್ಥಳ ಯಾವುದು, ಅಥವಾ ಈಗ ಶೇರ್ ಮಾರ್ಕೆಟ್ ಮೇಲೆ ಹೂಡಿಕೆ ಮಾಡುವಂಥದ್ದು ಒಳ್ಳೆಯದು, ಮ್ಯೂಚುವಲ್ ಫಂಡ್ಸು ಅದರಲ್ಲಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಗೋಲ್ಡಾ? ಯಾಕಂದರೆ ಜನ ಗೊಂದಲಕ್ಕೆ ಬಿದ್ದಿರುವಂಥ ಸಂದರ್ಭ. ನಿಮಗೆ ಗೊತ್ತಿರಲಿ, ಇದೇ ವರ್ಷದ ಮಾರ್ಚ್ 23ನೇ ತಾರೀಕಿನಂದು ಷೇರು ಮಾರುಕಟ್ಟೆ ಸೂಚ್ಯಂಕ 25,981 ಪಾಯಿಂಟ್ಸ್ ಇತ್ತು. ಕೆಲವೇ ತಿಂಗಳುಗಳ ನಂತರದಲ್ಲಿ ಅಂದರೆ ಇವತ್ತು ನಾವು ನೋಡಿದ್ರೆ ಆಲ್ಮೋಸ್ಟ್ 48,000 ಕ್ರಾಸ್ ಆಗಿ ಹೋಗ್ತಾ ಇರುವಂತ ನೋಡಿದ್ದೀವಿ. ಒಂದು ಹಂತಲ್ಲಿ ನಾಳೆ ನಾಡ್ದಂಗೆ 1 to ಡಬಲ್ ಆಗ್ಬಹುದು. ಅಂದರೆ ಅವತ್ತು ನೀವು ಯಾವ್ದಾದ್ರು ಸರಿಯಾದ ರೀತಿ ಯೋಚನೆ ಮಾಡಿ ಒಂದು ಕಂಪನಿಯ ₹100 ಶೇರನ್ನು ನೀವು ತೆಗೆದುಕೊಂಡಿದ್ರೆ ಒಂದು ಶೇರ್ನ ಬೆಲೆ ಇವತ್ತು ಹೆಚ್ಚು ಕಮ್ಮಿ ₹200 ಆಗಿದೆ. ಅಂದರೆ ಆ ಮಟ್ಟಿಗೆ ಡಬಲ್ ಆಗಿದೆ. ನಿಫ್ಟಿನೂ ಕೂಡ ಹಾಗೆ ಕಂಪ್ಲೀಟ್ ₹7,000 ಪಾಯಿಂಟ್ಸ್ ಅಲ್ಲಿ ಇದ್ದಂಥದ್ದು ಇವತ್ತು 14,000 ಆಸುಪಾಸಿನಲ್ಲಿದೆ. ಕಂಪ್ಲೀಟ್ ಡಬಲ್ ಆಗಿದೆ. ಚಿನ್ನದ ಬೆಲೆ ನಾವು ಗಮನಿಸ್ತಾ ಹೋದ್ರೆ ಶೇರ್ ಮಾರುಕಟ್ಟೆ ಮೇಲೆ ಯಾವಾಗ ಜನ ಹೂಡಿಕೆ ಮಾಡೋದಕ್ಕೆ ಆರಂಭ ಮಾಡ್ತಾರೋ ಅವಾಗ ಚಿನ್ನದ ಬೆಲೆ ಬೀಳ್ಬೋದು ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಅಂತ ಏನು ದೊಡ್ಡ ಮಟ್ಟದಲ್ಲಿ ಬೀಳಲಿಲ್ಲ. 22 ಕ್ಯಾರೆಟ್ನ ಬೆಲೆ ಅಂದರೆ ಆಭರಣ ಚಿನ್ನಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತು ನೋಡೋದಾದ್ರೆ ₹4,800 ಇದೆ ಪರ್ ಗ್ರಾಮ್. ಅಂದರೆ 10 ಗ್ರಾಮ್ಗೆ 48,000 ಆಸುಪಾಸಿನಲ್ಲಿದೆ. 24 ಕ್ಯಾರೆಟ್ 53,000 ಆಸುಪಾಸಿನಲ್ಲಿದೆ. ಜನರಿಗೆ ಈಗ ಗೊಂದಲ ಏನಾಗ್ತಾ ಇದೆ ಅಂತ ಅಂದರೆ, ಲಾಕ್ಡೌನ್ ಟೈಮಲ್ಲಿ ನಾವು ಏನಾದರೂ ಶೇರನ್ನು ಪರ್ಚೇಸ್ ಮಾಡಿಬಿಟ್ಟಿದ್ರೆ ಇವತ್ತು 1 to ಡಬಲ್ ಆಗಿಬಿಡ್ತಿತ್ತಲ್ಲ. ಈಗ ನೋಡ್ರೆ 48,000 50,000 ಅಂದರೆ 48,000 50,000 ಅಂಕಗಳ ಕಡೆಗೆ ಹೋಗ್ತಾ ಇದೆ. ಇಂಥ ಟೈಮ್ನಲ್ಲಿ ನಾವು ಶೇರನ್ನು ಇನ್ನೇನು ಪರ್ಚೇಸ್ ಮಾಡೋದಕ್ಕಲ್ಲ, ಇದು ಒಂದು ಒಳ್ಳೆ ಸಮಯ ಅಲ್ಲ ಅನ್ನುವಂಥದ್ದು ಜನರಲ್ ಒಂದು ಚರ್ಚೆ. ಯಾಕಂದರೆ ಭಾಳ ಹೈ ಆಗಿರುತ್ತೆ ಪ್ರೈಸ್ ಯಾವುದೇ ಶೇರ್ ವ್ಯಾಲ್ಯೂ, ಹಾಗಾಗಿ ಅಲ್ಲ ಅಂತ. ಬಟ್ ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ, ಈಗಲೂ ಕೂಡ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆಯಾ, ಇನ್ವೆಸ್ಟ್ ಮಾಡೋದ್ರೆ ಯಾವ ರೀತಿಯ ಅಂತ ಶೇರ್ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಂದು ಅನುಕೂಲ. ಒಂದು ವಿಚಾರ ಗೊತ್ತಿರಲಿ, ಇಲ್ಲಿ ಟಿವಿ9 ಇಂಥ ಪರ್ಟಿಕ್ಯುಲರ್ ಶೇರ್ ಮೇಲೆ ಇನ್ವೆಸ್ಟ್ ಮಾಡಿ ಅನ್ನುವಂತ ಹೇಳ್ತಾ ಇಲ್ಲ. ಆದರೆ ಯಾವ ಸೆಕ್ಟರ್ ಮೇಲೆ ನಿಮಗೆ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಈಗಲೂ ಕೂಡ ನೀವು ಇನ್ವೆಸ್ಟ್ ಮಾಡಿದ್ರೆ ಹೇಗೆ ಸ್ಮಾರ್ಟ್ ಆಗಿ ನೀವು ಯೋಚನೆ ಮಾಡೋದಕ್ಕೆ ಅವಕಾಶ ಇದೆ. ಮ್ಯೂಚುವಲ್ ಫಂಡ್ ಮೇಲೆ ನಿಮಗೆ ಇನ್ವೆಸ್ಟ್ ಮಾಡಿ ಹೇಗೆ ಸೇಫ್ ಆಗಿ ನೀವು ಮನಿಯನ್ನು ಇಡೋದ್ರ ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನ ಪಡಿಬಹುದು. ಇದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ವಿಶೇಷವಾಗಿ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ಮೊದಲಿಗೆ IndiaMoney.comಗೆ ಸಂಬಂಧಪಟ್ಟ ಹಾಗಿನ CEO ಜೊತೆಗೆ ಫೌಂಡರ್ ಆಗಿರುವಂತಹ CS ಸುಧೀರ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಜೊತೆಗೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಕೂಡ. ಸುಧೀರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾಲ್ತೇಶ್, ನಮಸ್ಕಾರ. ಸುಧೀರ್ ಅವರೇ, ನಿಮ್ಗೆ ಬಹಳ ನೀವು ಹಿಂದೆನೂ ಕೂಡ ಈ ಗೋಲ್ಡ್ ಪ್ರೈಸ್ ವಿಚಾರವಾಗಿ ನಮ್ಮ ಜೊತೆಗೆ ಜಾಯ್ನ್ ಆದಾಗ ನೀವು ಹೇಳಿದ್ರಿ ಈ ಶೇರ್ ಮಾರ್ಕೆಟಲ್ಲಿ ಒಂದ್ಸಲ ಹೂಡಿಕೆ ಹೆಚ್ಚಾಗ್ತಾ ಹೋದ್ರೆ ಗೋಲ್ಡ್ ವ್ಯಾಲ್ಯೂ ಬೀಳ್ಬೋದು ಅನ್ನುವಂಥ ನಿರೀಕ್ಷೆ ಇದೆ ಅಂತ. ನೀವು ಹೇಳ್ದಂಗೆ ಒಂದಷ್ಟು ಬಿದ್ದರೂ ಕೂಡ ಅಂತ ಏನು ಬಹಳ ಡೌನ್ಫಾಲ್ ನಾವು ಗಮನಿಸಿಲ್ಲ. ಮತ್ತೊಂದು ಕಡೆ ನಾವು ಶೇರ್ ಮಾರ್ಕೆಟ್ ಏನು ನೋಡಿದ್ರೆ 48,000 ಪಾಯಿಂಟ್ಸ್ ಕಡೆಗೆ ಹೋಗ್ತಾ ಇದೆ. 50,000 ನಾಳೆ ನಾಡ್ದಂಗೆ ಕ್ರಾಸ್ ಆದ್ರೂ ಆಶ್ಚರ್ಯ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ವಿಚಾರ ಇದೆ. ಸೊ ಈ ಮಟ್ಟಿಗಿನ ಪ್ರಗತಿ ನಾವು ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಗೆ ಯಾಕೆ ಗಮನಿಸ್ತಾ ಇದ್ದೀವಿ, ಅದ್ರ ಬಗ್ಗೆ ನಮ್ಗೆ ಮೊದಲು ವಿವರಣೆ ಕೊಡಿ ಸರ್. ನೋಡಿ, ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಸೆನ್ಸೆಕ್ಸ್ ಅನ್ನೋದಿದೆಯಲ್ಲ, ಈ ಸೆನ್ಸೆಕ್ಸ್ ಇವತ್ತು 48,000 ದಾಟಿದೆ. ಹೌದು. ಈ ಸೆನ್ಸೆಕ್ಸ್ 30 ಕಂಪನಿಗಳ ಒಂದು ಇಂಡೆಕ್ಸ್. ಈ 30 ಕಂಪನಿಗಳು ಯಾವುದು? ನಮ್ಮ ದೇಶದ ಟಾಪ್ 30 ಕಂಪನೀಸ್, ಬೇರೆ ಬೇರೆ ಸೆಕ್ಟರ್ಸ್ ನ ರೆಪ್ರೆಸೆಂಟ್ ಮಾಡುವ ಟಾಪ್ 30 ಕಂಪನೀಸ್ ಈ ಸೆನ್ಸೆಕ್ಸ್ ಅಲ್ಲಿ ಇದೆ. ಹಾಗೇನೆ ನಿಫ್ಟಿ ನೋಡೋದಾದ್ರೆ 50 ಕಂಪನಿಗಳ ಒಂದು ಇಂಡೆಕ್ಸ್ ನಿಫ್ಟಿ ಆಗಿದೆ. ಈಗ ನಮ್ಮ ದೇಶದಲ್ಲಿ ಪ್ರತಿ ತಿಂಗಳು ಬರೋಬ್ಬರಿ 8,000 ಕೋಟಿ ರೂಪಾಯಿ ಬರೀ SIP ಇಂದ ಬರುತ್ತೆ. ನಾವೇನ್ SIP ಅಂತ ಮಾಡ್ತೀವಲ್ಲ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾಡ್ತೀವಲ್ಲ, ಆ ಮ್ಯೂಚುವಲ್ ಫಂಡ್ಸ್ ಇಂದ ಪ್ರತಿ ತಿಂಗಳು 8,000 ಕೋಟಿ ಬರುತ್ತೆ. ಅದಲ್ಲದೆ ನಿಮ್ಗೆ ಒಟ್ಟು ಮ್ಯೂಚುವಲ್ ಫಂಡ್ಸ್ ಇನ ಒಳ ಹರಿವು ನೋಡೋದಾದ್ರೆ, ಅಂದ್ರೆ ಪ್ರತಿ ತಿಂಗಳು ಮ್ಯೂಚುವಲ್ ಫಂಡ್ಸ್ ಗೆ ಎಷ್ಟು ದುಡ್ಡು ಹರ್ಕೊಂಡ್ ಬರುತ್ತೆ ಇನ್ವೆಸ್ಟ್ಮೆಂಟ್ ಮೂಲಕ ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಒಂದು 15,000 to 20,000 ಕೋಟಿ ಅಂತೂ ಪ್ರತಿ ತಿಂಗಳು ಬರುತ್ತೆ. ಅದು ನಾನು ಹೇಳ್ತಾ ಇರೋದು ಬರೀ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್. ಅದಲ್ಲದೆ ನಮ್ಗೀಗ ಇನ್ಶೂರೆನ್ಸ್ ಇದೆಯಲ್ಲ, ಈಗ ಯೂಲಿಪ್ ಪ್ಲಾನ್ಸ್ ಅದೆಲ್ಲ, ಅದ್ರ ಮೂಲಕ ದುಡ್ಡು ಹಾಕೋದು ಕೂಡ ಸ್ಟಾಕ್ ಮಾರ್ಕೆಟ್ ಬರುತ್ತೆ. ಹಾಗಾಗಿ ಏನಾಗ್ತದೆ, ಸ್ಟಾಕ್ ಮಾರ್ಕೆಟ್ಗೆ ಒಳ ಹರಿವು ಜಾಸ್ತಿ ಇದೆ. ಈಗ ನಿಮ್ಗೆ ಸಾಮಾನ್ಯವಾಗಿ ನಮ್ಮ ಈ ಮಳೆಗಾಲದಲ್ಲಿ ನಾವು ನಮ್ಮ ಡ್ಯಾಮ್ ಗಳಲ್ಲಿ ನೋಡ್ತೀವಿ, ಒಳ ಹರಿವು ಜಾಸ್ತಿ ಇದ್ದು ಹೊರ ಹರಿವು ಇಲ್ದಿದ್ರೆ ಆಟೋಮ್ಯಾಟಿಕಲಿ ಡ್ಯಾಮ್ ಫಿಲ್ ಆಗುತ್ತೆ. ಅದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಪ್ರೈಸ್ ಇನ್ಕ್ರೀಸ್ ಆಗೋದಕ್ಕೆ ಎರಡೇ ಕಾರಣ. ಒಂದು, ಜಾಸ್ತಿ ಡಿಮ್ಯಾಂಡ್, ಅಂದ್ರೆ ಒಳಹರಿವು ಜಾಸ್ತಿ ಇನ್ಫ್ಲೋ ಇರುತ್ತೆ. ಎರಡನೇದು, ನಮ್ಗೆ ಫಂಡಮೆಂಟಲ್ಸ್ ಚೆನ್ನಾಗಿದೆ, ಆ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ. ಈಗ ಮೊನ್ನೆ ನೋಡಿದಿರಿ, ರಿಲಯನ್ಸ್ ಇಂಡಸ್ಟ್ರೀಸ್ ಅವರಿಗೆ ಗೂಗಲ್ ನವರು, ಫೇಸ್ಬುಕ್ ಇವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಂಗೆ ಆಟೋಮ್ಯಾಟಿಕಲಿ ಅವ್ರ ಕಂಪನಿಯ ಶೇರ್ ಪ್ರೈಸ್ ಮೇಲೋಯ್ತು. ಅದಕ್ಕೆ ಕಾರಣ ಅವ್ರ ಕಂಪನಿಯ ಫಂಡಮೆಂಟಲ್ ಸ್ಟ್ರಾಂಗ್ ಆಯ್ತು ಅಂತ. ಹಾಗೇನೆ ಈಗೇನಾಗಿದೆ, ಡಿಮ್ಯಾಂಡ್ ನಮ್ಮಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಯಾಕಂದ್ರೆ ಈಗ ಜನರ ಹತ್ರ, ಈಗ ನಮ್ಮ ದೇಶದಲ್ಲಿ
ಇರುವ ಒಳ್ಳೆ ಕಂಪನಿಗಳು ಬಹಳ ಕಡಿಮೆ. ನೀವಿವತ್ತು ನಮ್ಮ ದೇಶದಲ್ಲಿರುವ ಲಿಸ್ಟೆಡ್ ಕಂಪನಿಗಳು ನೋಡಿದ್ರೆ 6,000ಕ್ಕಿಂತ ಕಡಿಮೆ. ಈಗ ನಾವೆಲ್ಲಾ ದುಡ್ಡು ಹಾಕೋದು ಆ 6,000 ಕಂಪನಿಗೆ ಹೋಗ್ಬೇಕು. ಆದ್ರೆ ನೀವು ನೋಡಿ 6,000 ಕಂಪನಿದು ಶೇರ್ ಪ್ರೈಸ್ ಜಾಸ್ತಿ ಆಗ್ತಿದ್ಯಾ? ಆಗ್ತಿಲ್ಲ. ಎಲ್ಲೋ ಟಾಪ್ ಒಂದು 200 ಕಂಪನೀಸ್ ಶೇರ್ ಪ್ರೈಸ್ ಮಾತ್ರ ಬೆಳೀತಿದೆ ಬಿಟ್ರೆ ಉಳಿದ ಕಂಪನಿದು ಫಾಲ್ ಆಗ್ತಾನೆ ಇದೆ. ಹಾಗಾಗಿಯೇ ಜನರಲ್ಲಿ ದೊಡ್ಡ ಆಸೆ ಇದೆ, ಏನಂದ್ರೆ ಹೇಗಾದ್ರು ಮಾಡಿ ಸ್ಟಾಕ್ ಮಾರ್ಕೆಟ್ ದುಡ್ಡು ಮಾಡ್ಬೇಕು ಅಂತ ದುಡ್ಡು ಹಾಕೋರೆಲ್ಲ ಈಗ ಹೊಸ IPO ಬಂದ್ರೆ ಪ್ರತಿ IPO ಕೂಡ ಓವರ್ ಸಬ್ಸ್ಕ್ರೈಬ್ ಆಗ್ತಿದೆ. ನೀವು ನೋಡಿದ್ರೆ ಜಾನ್ವರಿಯಲ್ಲಿ ಬರೀ ಜಾನ್ವರಿ ತಿಂಗಳಲ್ಲಿ ಒಂದು 10 IPOಗಳು ಬರುತ್ತಿನ. ಮಾರ್ಚ್ ಅಷ್ಟೊತ್ತಿಗೆ ಇನ್ನೂ ಒಂದು 10-15 IPOಗಳು ಬರುತ್ತಿನ. ಯಾಕೆ ಈಗ ಬರ್ತಿದೆ ಅಂದ್ರೆ ಎಲ್ಲರೂ ಕೂಡ ಅವಕಾಶವನ್ನ ಈ ಒಂದು ಸಿಚುವೇಶನ್ ನ ಬೆನಿಫಿಟ್ ನ ತಗೊಳಕ್ ಹೋಗ್ತಾರೆ, ಯಾಕಂದ್ರೆ ಜನರ ಹತ್ರ ದುಡ್ಡಿದೆ. ಎಕ್ಸಾಕ್ಟ್ಲಿ. ಮತ್ತೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ನಮ್ಮ ದೇಶದಲ್ಲಿ ಈ ಟ್ರೇಡಿಂಗ್ ಇದೆಯಲ್ಲ, 10 ರೂಪಾಯಿ ದುಡ್ಡು ಇಟ್ಕೊಂಡು 100 ರೂಪಾಯಿ ಶೇರ್ಸ್ ಕೊಂಡ್ಕೋತಾರೆ. ಅವ್ರು ವಾಲ್ಯೂಮ್ ನ ಇನ್ಕ್ರೀಸ್ ಮಾಡೋದಕ್ಕೆ ಅದು ಇಂಪ್ಯಾಕ್ಟ್ ಆಗ್ತಿದೆ. 10 ರೂಪಾಯಿ ಇಟ್ಕೊಂಡು 100 ರೂಪಾಯಿ ಶೇರ್ಸ್ ಕೊಂಡಾಗ ಏನಾಗುತ್ತೆ ಹೇಳಿ, ನಾನು ವಾಲ್ಯೂಮ್ ನ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಸ್ಟಾಕ್ ಮಾರ್ಕೆಟ್ಗೆ. ಆ ಟ್ರೇಡಿಂಗ್ ಗೆ ಈಗ ಸಿಕ್ಕಾಪಟ್ಟೆ ಜನ, ನೀವು ನೋಡಿರ್ಬೇಕು, ಮೊನ್ನೆ ಝೀರೋದ ಅವರ ಫೌಂಡರ್ ಹೇಳ್ತಾ ಇದ್ರು, ಬರೀ ಲಾಕ್ ಡೌನ್ ಟೈಮ್ ಅಲ್ಲಿ 20 ಲಕ್ಷ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಬರೀ ಝೀರೋದಲ್ಲಿ ಜನ ಓಪನ್ ಮಾಡ್ಯಾರಂತೆ. ಅಂದ್ರೆ ಅವರೆಲ್ಲ ಟ್ರೇಡಿಂಗ್ ಮಾಡಕ್ ಇಳಿತಿದ್ದಾರೆ. ಈಗ ಹೊಸಬ್ರು ಟ್ರೇಡಿಂಗ್ ಬಂದಾಗ 10 ರೂಪಾಯಿ ಇಟ್ಕೊಂಡು 100 ರೂಪಾಯಿ ಟ್ರೇಡಿಂಗ್ ಮಾಡಕ್ ಹೋದಾಗ ಆಟೋಮ್ಯಾಟಿಕಲಿ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ಸುಧೀರ್ ಅವರ ಇನ್ನೊಂದು ಸಂಗತಿ ಅಂದ್ರೆ ಎಕ್ಸಾಕ್ಟ್ಲಿ ನೀವು ಹೇಳ್ದಂಗೆ ಈ ಲಾಕ್ ಡೌನ್ ಟೈಮಲ್ಲಂತೂ ಡಿಮ್ಯಾಟ್ ಅಕೌಂಟ್ ಗಳನ್ನ ಯಥೇಚ್ಛವಾಗಿ ಎಲ್ಲರೂ ತೆರೆದ್ರು, ನಾವು ಕೂಡ ಶೇರ್ ವ್ಯವಹಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಬಟ್ ಈಗ ನೋಡಿದ್ರೆ ಪ್ರೈಸ್ ಈ ಮಟ್ಟಿಗೆ ಬರ್ತಾ ಅಂದ್ರೆ ಪಾಯಿಂಟ್ಸ್ ಹೀಗಿದೆ, ಗೊತ್ತಿಲ್ಲ ಇನ್ನು 2023-24 ನ ಸಂದರ್ಭದಲ್ಲಿ 1 ಲಕ್ಷ ಕ್ರಾಸ್ ಆಗ್ಬೋದು ಅನ್ನುವಂತ ರೀತಿಯಾಗಿಯೂ ಕೂಡ ಒಂದು ಚರ್ಚೆ ಬೇರೆ ಆಗ್ತಾ ಇರುವಂತ ಸಂದರ್ಭ. ಹಾಗಾಗಿ ಈಗ ಸಾಮಾನ್ಯ ಜನರು ಈಗ ನಮ್ಮ ಹತ್ರ ಈಗ ಡಿಮ್ಯಾಟ್ ಅಕೌಂಟ್ ಇಲ್ಲ, ನಾವು ಲಾಕ್ ಡೌನ್ ಟೈಮಲ್ಲಿ ಓಪನ್ ಮಾಡ್ಬಿಡ್ಬೋದಿತ್ತು, ಈಗ ನೋಡಿದ್ರೆ ಹಿಂಗಾಗ್ಬಿಟ್ಟಿದೆ, ಇನ್ನು ನಮಗೆ ಶೇರ್ ವ್ಯವಹಾರ ಅಲ್ಲ, ಹೊಸಬ್ರಿಗೆ ಅಲ್ಲ, ಇನ್ನು ಹೊಸದಾಗಿ ಪರ್ಚೇಸ್ ಮಾಡ್ಕೊಂಡು ನಾವು ದುಡ್ಡು ಮಾಡಕ್ಕೆಲ್ಲ ಆಗಲ್ಲ, ಈ ತರದ ಯೋಚನೆ ಜನರಲ್ಲಿದೆ. ಅಂತವರಿಗೆ ನೀವೇನ ಸಜೆಸ್ಟ್ ಮಾಡ್ತೀರಾ ಸರ್? ಇಲ್ಲಿ ನೋಡಿ, ಈಗ ನಿಮ್ಗೆ ನಾವೊಬ್ಬ ವ್ಯಕ್ತಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಅವನಿಗೆ ವೆಂಟಿಲೇಟರ್ ಇಟ್ಟಿದ್ದಾರೆ ಅಂದ್ರೆ ಎರಡೇ ಆಪ್ಷನ್. ಒಂದು, ವೆಂಟಿಲೇಟರ್ ನ ಕಂಟಿನ್ಯೂ ಮಾಡಬೇಕು, ಇನ್ನೊಂದು ಅವನು ನಿಜವಾಗ್ಲೂ ಸುಧಾರಣೆ ಆಗ್ಬೇಕು, ಆರೋಗ್ಯ ಸುಧಾರಣೆ ಆಗಿ ಅವಾಗ ವೆಂಟಿಲೇಟರ್ ಇಂದ ಹೊರಗಡೆ ಬರ್ಬೋದು, ಇಲ್ಲ ಅಂದ್ರೆ ಬರಲ್ಲ, ಅಥವಾ ವೆಂಟಿಲೇಟರ್ ತೆಗ್ದ ತಕ್ಷಣ ಸತ್ತೋಗ್ಬಿಡ್ತಾನೆ ವ್ಯಕ್ತಿ. ಹಾಗೇನೆ ಸ್ಟಾಕ್ ಮಾರ್ಕೆಟ್ ಕೂಡ ಈಗ ಇನ್ಫ್ಲೋ ಜಾಸ್ತಿ ಇದೆ, ಸಿಕ್ಕಾಬಡೆ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಆದ್ರೆ ಇದ್ರ ಮಧ್ಯದಲ್ಲಿ ನಿಮ್ಗೆ ಸ್ಟಾಕ್ ಪರ್ಫಾರ್ಮೆನ್ಸ್ ಮಾಡ್ತಿದ್ರೆ, ನೀವು ನೋಡಿದ್ರಿ ಮುಖೇಶ್ ಅಂಬಾನಿ ಪ್ರಪಂಚದ 3ನೇ 4ನೇ ಶ್ರೀಮಂತ ವ್ಯಕ್ತಿ ಆಗಿದ್ರು, ಈಗ ಟಾಪ್ 10 ಅಲ್ಲಿ ಇಲ್ಲ. ಯಾಕಂದ್ರೆ ರಿಲಯನ್ಸ್ ಶೇರ್ಸ್ ಕಡಿಮೆ ಆಯ್ತು. ಯಾಕೆ ಅಂದ್ರೆ ರಿಲಯನ್ಸ್ ಗೆ ಒಂದು ಪ್ರೆಷರ್ ಇದೆ, ಈಗ ಒಳ್ಳೆ ರಿಟರ್ನ್ಸ್ ಕೊಡ್ಬೇಕು ಅಂತ, ಅದು ಆಗ್ತಿಲ್ಲ. ಈಗ ಫಂಡಮೆಂಟಲ್ಸ್ ಇಂಪ್ರೂವ್ ಆಗಿಲ್ಲ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಕೊಲ್ಯಾಪ್ಸ್ ಆಗುತ್ತೆ. ಈಗ ನಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಏನಂದ್ರೆ, ಇದು ಶಾರ್ಟ್ ಟರ್ಮ್ ಅಲ್ಲಿ ವೋಟಿಂಗ್ ಮೆಷಿನ್ ಅಂತ. ವೋಟಿಂಗ್ ಮೆಷಿನ್ ಅಂದ್ರೆ ಜಾಸ್ತಿ ಜನ ಯಾವ್ದಕ್ಕೆ ವೋಟ್ ಹಾಕ್ತಾರೆ ಅದು ಮೇಲೆ ಹೋಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ವೇಯಿಂಗ್ ಮೆಷಿನ್, ತೂಕ ಮಾಡೋ ಮೆಷಿನ್. ಲಾಂಗ್ ಟರ್ಮ್ ಅಲ್ಲಿ ಇದು ತೂಕ ಹಾಕೋದು. ಸೊ ಈಗ ನಾವು ತೂಕ ಹಾಕಿದಾಗ ಫಂಡಮೆಂಟಲ್ಸ್ ವೀಕ್ ಇತ್ತು ಅಂದ್ರೆ ಆಟೋಮೆಟಿಕಲಿ ಕೊಲ್ಯಾಪ್ಸ್ ಆಗುತ್ತೆ. ಅದಕ್ಕೇನು ಬಹಳ ಟೈಮ್ ಬೇಡ. ಮತ್ತೆ ಇದೇ ಟ್ರೇಡರ್ಸ್ 10 ರೂಪಾಯಿ ಇಟ್ಕೊಂಡು 100 ರೂಪಾಯಿದು ಬೈ ಮಾಡ್ತಾರಲ್ಲ, ಅವರೇ 10 ರೂಪಾಯಿ ಇಟ್ಕೊಂಡು 100 ರೂಪಾಯಿದು ಸೆಲ್ ಮಾಡ್ತಾರೆ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬುಲ್ ಮತ್ತೆ ಬೇರ್ ಅಂತ ಇರುತ್ತೆ. ಈಗ ಸ್ಟಾಕ್ ಮಾರ್ಕೆಟ್ ಬೀಳೋದಕ್ಕೂ ಈ ಟ್ರೇಡರ್ಸೇ ಕಾರಣ. ಅವ್ರು ಮನ್ಸ್ ಮಾಡಿದ್ರೆ ಅವತ್ತು ಒಂದೇ ದಿನ 1500 ಪಾಯಿಂಟ್ ಬಿತ್ತು, ಅದ ಕಾರಣನೂ ಅವರೇ. ಸೊ ಹಾಗಾಗಿ ಆತರ ಆಗತ್ತೆ. ನನ್ನ ಸಜೆಷನ್ ಏನಪ್ಪಾ ಅಂದ್ರೆ, ಒಂದು ವೇಳೆ ಹೊಸದಾಗಿ ಬಲ್ಕ್ ಇನ್ವೆಸ್ಟ್ಮೆಂಟ್ ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡ್ಬೇಕು ಅಂತಿದ್ರೆ ದಯವಿಟ್ಟು ಹೋಲ್ಡ್ ಮಾಡಿ. ಯಾರ್ಯಾರು SIP ಮೂಲಕ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡ್ತಿದ್ರಿ ದಯವಿಟ್ಟು ಕಂಟಿನ್ಯೂ ಮಾಡಿ. ಯಾರು ಟ್ರೇಡಿಂಗ್ ಹೋಗ್ಬೇಡಿ. ಟ್ರೇಡಿಂಗ್ ಒಂದು ಟೆರರಿಸಂ ಇದ್ದಂಗೆ. ಅದರಿಂದ ಒಬ್ಬ ರಾಕೇಶ್ ಜುಂಜುನ್ವಾಲ್ ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಲಕ್ಷಾಂತರ ಮಂದಿ ಮನೆ ಮಠ ಕಳ್ಕೊಂಡಿದ್ದಾರೆ, ಸಾವಿರಾರು ಜನ ಜೀವನ ಕಳ್ಕೊಂಡಿದ್ದಾರೆ, ಜೀವ ಕಳ್ಕೊಂಡಿದ್ದಾರೆ. ದಯವಿಟ್ಟು ಆತರ ತಪ್ಪು ಮಾಡಬೇಡಿ. ಬಹಳಷ್ಟು ಜನ ಟ್ರೇಡಿಂಗ್ ಮಾಡ್ಬಿಟ್ಟು ನಾನು ದುಡ್ಡು ಮಾಡ್ತೀನಿ, ಲಾಭ ಮಾಡ್ತೀನಿ ಅಂತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಕಳ್ಕೊಂಡು ಹೋಗ್ತಾರೆ. ನೆನ್ಪಿರ್ಲಿ, ನಿಮ್ಗೆ ಇಬ್ರು ಲಾಭ ಮಾಡ್ತೀರಾ ಅಂದ್ರೆ 98 ಜನ ದುಡ್ಡು ಕಳ್ಕೋತಿದ್ದಾರೆ ಅಂತ ಅರ್ಥ. ಅದು ನಮ್ಗೆ ಕಣ್ಣಿಗೆ ಕಾಣಲ್ಲ, ಅಷ್ಟೇ ಗೊತ್ತಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ತರದ ಒಂದು ಅಟ್ರಾಕ್ಷನ್ ಗೆ ಬಲಿ ಆಗ್ಬಿಟ್ಟು ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನ ಕಳ್ಕೊಳ್ಬೇಡಿ. ಸ್ವಲ್ಪ ಕಾದು ನೋಡಿ, ನಿಮ್ಮ SIP ಗಳನ್ನ ಕಂಟಿನ್ಯೂ ಮಾಡಿ, ಲಾಂಗ್ ಟರ್ಮ್ ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿ, ಸ್ವಲ್ಪ ಶೇರ್ಸ್ ಗಳನ್ನ ಪ್ರತಿ ತಿಂಗಳು ಬೈ ಮಾಡಿ, ಲಾಂಗ್ ಟರ್ಮ್ ಗೆ ಹೂಡಿಕೆ ಮಾಡಿ, ತೊಂದರೆ ಇಲ್ಲ. ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಟ್ರೇಡಿಂಗ್ ಮಾಡಬೇಡಿ.
ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಂದ್ರೆ ನೀವು ಹೇಳ್ದಂಗೆ ಈಗ ನೀವು ಹೇಳ ವೇವಿಂಗ್ ಮಿಷಿನ್ ಆಗಿ ಬಳಸ್ಕೊಳ್ಳಿ ಅಂತ, ಅಂದ್ರೆ ಲಾಂಗ್ ಟರ್ಮಿಗೆ ಬಳಸ್ಕೊಳ್ಳಿ ಇದನ್ನ. ಅದ್ಬಿಟ್ಟು ಈಗ ಡೈಲಿ ಟ್ರೇಡಿಂಗ್ ಮಾಡ್ಕೊಳ್ತೀನಿ, ಬೇಗ ದುಡ್ಡು ಮಾಡ್ತೀನಿ ಅನ್ನೋಂಥದಕ್ಕೆ ಇದಕ್ಕೆ ಒಳ್ಳೆ ಟೈಮ್ ಅಲ್ಲ. ಅಂಥದ್ದೇನಾದ್ರು ಉದ್ದೇಶ ಇದ್ರೆ ಇದನ್ನು ಕೂಡ ಲಾಂಗ್ ಟರ್ಮ್ ಗೆ ನೀವು ಯೋಚನೆ ಮಾಡುತ್ತಾ ಹೋದ್ರೆ ಮ್ಯೂಚುವಲ್ ಫಂಡ್ಸ್ ಗೆ ಇನ್ವೆಸ್ಟ್ ಮಾಡೋದು ಒಳ್ಳೇದು ಅಂತ ಹೇಳ್ತೀರಾ ಅಲ್ವಾ? SIP ಮೂಲಕ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ರೆಗ್ಯುಲರ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿ. ಈಗ ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನನ್ನ ಹತ್ರ 10 ಲಕ್ಷ ಇದೆ, ಸಡನ್ ಆಗಿ ಹಾಕ್ಬಿಟ್ಟು ನಾಳೆ ಒಂದು ವಾರ ಬಿಟ್ಟು ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಯ್ತು ಅಂದ್ರೆ ಆ 10 ಲಕ್ಷ 7 ಲಕ್ಷ ಆಗ್ಬಿಡುತ್ತೆ. ಕರೆಕ್ಟ್ 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 ಕರೆಕ್ಟ್. ಸೊ ಹಾಗಾಗಿ ಒಂದೇ ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಈಗ ಮಾಡಕ್ ಹೋಗ್ಬೇಡಿ, ಬರೀ SIP ಮಾಡಿ. ತಿಂಗಳ ಮಾಡ್ತಿರಲ್ಲ, ನಿಮ್ ಸಂಬಳದಲ್ಲಿ 5,000 10,000 ಕಟ್ತಾ ಹೋಗುದು, ಅದನ್ನ ಮಾಡಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇನ್ನು ಕೊನೆಯದಾಗಿ ಒಂದು ವಿಚಾರ ಅಂತಾರೆ, ಗೋಲ್ಡ್ಗೆ ಸಂಬಂಧಪಟ್ಟಂಗೆ ನಾವು ಹೇಳೋದಾದ್ರೆ ಈಗಲೂ ಕೂಡ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ಒಳ್ಳೇದೋ ಅಥವಾ ಒಂದು ಸ್ವಲ್ಪ ಕಾಯೋಣ ಅನ್ನುವಂಥ ವಿಚಾರಕ್ಕೆ ಬಂದಾಗ ನೀವಂತವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ? ಇಲ್ಲಿ ನೋಡಿ, ಈ ಗೋಲ್ಡ್ ಇದೆಯಲ್ಲ, ನಾನು ನಿಮ್ಗೆ ಹೇಳಿದೆ ಸ್ಟಾಕ್ ಮಾರ್ಕೆಟ್ ಶಾರ್ಟ್ ಟರ್ಮ್ ಅಲ್ಲಿ ವೋಟಿಂಗ್ ಮೆಷಿನ್, ಲಾಂಗ್ ಟರ್ಮ್ ಅಲ್ಲಿ ವೇಯಿಂಗ್ ಮೆಷಿನ್ ಅಂತ. ಗೋಲ್ಡ್ ಫಾರ್ ಎವರ್ ಇಟ್ ಇಸ್ ಜಸ್ಟ್ ಎ ವೋಟಿಂಗ್ ಮೆಷಿನ್. ಅಂದ್ರೆ ಗೋಲ್ಡ್ ಪ್ರೈಸ್ ನಿರ್ಧಾರ ಆಗೋದು ಬರೀ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ. ಗೋಲ್ಡ್ ಏನು ಬೇರೆ ಫಂಡಮೆಂಟಲ್ಸ್ ಇಲ್ಲ ಅಲ್ಲಿ. ಸೊ ಇವತ್ತೇನು ಗೋಲ್ಡ್ ಪ್ರೈಸ್ ಇದೆ ಅದೆಲ್ಲ ಡಿಮ್ಯಾಂಡ್ ಸಪ್ಲೈ ಬೇಸಿಸ್ ಮೇಲೆ. ನಿಮ್ಗೆ ಗೋಲ್ಡ್ ಲಾಂಗ್ ಟರ್ಮ್ ಅಲ್ಲಿ ಪ್ರೈಸ್ ಚೇಂಜ್ ಆಗುತ್ತೆ. ಅದರಲ್ಲೂ ಕೂಡ ಇತ್ತೀಚಿನ ಮಿಲೇನಿಯಲ್ಸ್ ನೀವು ನೋಡಿದ್ರೆ ಅವರಿಗೆ ಗೋಲ್ಡ್ ಒಂದು ಹೂಡಿಕೆಯಾಗಿ ಇವರು ಮಾಡ್ತಾರೆ ಬಿಟ್ರೆ ನಾನು ಗೋಲ್ಡ್ ಜ್ಯುವೆಲರಿ ಹಾಕ್ಬೇಕು ಅನ್ನೋದೆಲ್ಲ ಚೇಂಜ್ ಆಗುತ್ತೆ. ಸೊ ಲಾಂಗ್ ಟರ್ಮ್ ಅಲ್ಲಿ ಐ ಡೋಂಟ್ ಹ್ಯಾವ್ ಎನಿ ಹೋಪ್ಸ್. ಸೊ ಜನ ದುಡ್ಡನ್ನ ಪಾರ್ಕ್ ಮಾಡೋದಕ್ಕೆ ಗೋಲ್ಡ್ ಅನ್ನು ಯೂಸ್ ಮಾಡ್ತಾರೆ, ಬಟ್ ಅವ್ರು ಎಷ್ಟು ಬೇಗ ಬೇಕಾದ್ರೆ ಡಂಪ್ ಮಾಡಬಹುದು, ಲಿಕ್ವಿಡೇಟ್ ಮಾಡ್ಕೊಂಡ್ಬಿಡ್ಬೋದು. ಹಾಗಾಗಿ ಅವಾಗ ಏನಾಗುತ್ತೆ, ಬಡವರೆಲ್ಲ ಜನರಿಗೆ ಗೋಲ್ಡ್ ಕೊಂಡ್ಕೊಳ್ಳೋದು ಅಂದ್ರೆ ಅವ್ರು ತಪ್ಪು ಮಾಡ್ತಾರೆ. ಏನಂದ್ರೆ ಗೋಲ್ಡ್ ಅಂದ್ರೆ ಜ್ಯುವೆಲರಿ ಅಂತ ಅನ್ಕೋ, ತಪ್ಪು. ನೀವು ಗೋಲ್ಡ್ ಕಾಯಿನ್ಸ್ ಕೊಂಡ್ಕೋತೀರಾ, ಗೋಲ್ಡ್ ETF ಕೊಂಡ್ಕೋತೀರಾ, ಡಿಜಿಟಲ್ ಗೋಲ್ಡ್ ಕೊಂಡ್ಕೋತೀರಾ, ಓಕೆ. ಜ್ಯುವೆಲರಿ ದಯವಿಟ್ಟು ಕೊಂಡ್ಕೊಳ್ಬಿಡಿ. ಜ್ಯುವೆಲರಿ ಅದು ಇನ್ವೆಸ್ಟ್ಮೆಂಟೇ ಅಲ್ಲ. ನೀವು ಕೊಂಡ್ಕೊಳ್ತಿದ್ದಂಗೆ 25-30% ವೇಸ್ಟೇಜ್ ಮೇಕಿಂಗ್ ಚಾರ್ಜಸ್ ಕೊಡ್ತೀರಿ. ನೀವು ಇವತ್ತು 10 ಲಕ್ಷ ಕೊಟ್ಟು ಕೊಂಡ್ಕೊಂಡು ಬಂದ ಗೋಲ್ಡ್ ಅನ್ನ ನಾಳೆನೆ ಮಾರಾಟ ಮಾಡಿದ್ರು ನಿಮ್ಗೆ ಸಿಗೋದು ಬರೀ 8 ಲಕ್ಷ ಅಥವಾ 7.5 ಲಕ್ಷ. ಒಂದೇ ದಿನದಲ್ಲಿ ನೀವು 2.5 ಲಕ್ಷ ರೂಪಾಯಿ ಕಳ್ಕೊಂಡ್ ಬಿಡ್ತೀರಿ. ದಯವಿಟ್ಟು ಹಾಗೆ ಮಾಡಬೇಡಿ. ನನ್ನ ಸಜೆಷನ್, ನೀವು ಒಂದ್ ವೇಳೆ ಗೋಲ್ಡ್ ಮಾಡ್ಬೇಕು ಅಂದ್ರೆ ಅಗೇನ್ ನಿಮ್ಮ ಟೋಟಲ್ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಹೂಡಿಕೆ ಮಾಡಕ್ಕಿದ್ರೆ 5-10 ಲಕ್ಷ ರೂಪಾಯಿ ಗೋಲ್ಡ್ ಅನ್ನ ಹೂಡಿಕೆ ಮಾಡಬಹುದು. ಅದು ಕೂಡ ಗೋಲ್ಡ್ ಕಾಯಿನು, ಗೋಲ್ಡ್ ETF, ಡಿಜಿಟಲ್ ಗೋಲ್ಡ್ ಅಲ್ಲಿ ಮಾಡಿ. ಕರೆಕ್ಟ್ 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 ಕರೆಕ್ಟ್. ಥ್ಯಾಂಕ್ ಯು ಸುಧೀರ್ ಅವರೇ. ನಿಮ್ಮ ಸಮಯದ ಅಭಾವ ಇತ್ತು ಗೊತ್ತಾಯ್ತು, ಬಟ್ ಇರೋ ಸಮಯದಲ್ಲೇ ನಮ್ಗೆ ಭಾಳ ಅಚ್ಚುಕಟ್ಟಾಗಿ ಕೆಲವೊಂದು ವಿಚಾರವನ್ನು ನೀವು ಹೇಳ್ಕೊಟ್ರಿ. ಥ್ಯಾಂಕ್ ಯು. ನಮ್ಮ ಜೊತೆಗೆ ನಾನು ಮೊದಲೇ ಹೇಳಿದಾಗೆ ಇನ್ವೆಸ್ಟ್ಮೆಂಟ್ ಎಕ್ಸ್ಪರ್ಟ್ ಆಗಿರುವಂಥ ರುದ್ರಮೂರ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ರುದ್ರಮೂರ್ತಿ ಅವರೇ, ಭಾಳ ನಾವು ಶೇರ್ ಮಾರ್ಕೆಟ್ ಸೂಚ್ಯಂಕ ನೋಡಿದಂಥ ಸಂದರ್ಭದಲ್ಲಿ ಏನು 50,000 ಕ್ರಾಸ್ ಆಗ್ತಾ ಇರುವಂಥ ಟೈಮು. ನಾನು ಅದನ್ನೇ ಹೇಳ್ತಾ ಇದ್ದೆ, ಅಂದರೆ ಎಷ್ಟೋ ಮಂದಿ ಈಗ ಇನ್ನೂ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಕಾಲ ಅಲ್ಲ, ನಮ್ಮ ಟೈಮ್ ಆಗೋಗ್ಬಿಡ್ತು. ನಾವು ಲಾಕ್ಡೌನ್ ಟೈಮಲ್ಲಿ 25-26 ಸಾವಿರ ಪಾಯಿಂಟ್ಸ್ ಇದ್ದ ಟೈಮಲ್ಲಿ ಏನಾದ್ರು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾವು 1 to ಡಬಲ್ ಮಾಡ್ಕೊಳ್ಬೋದಿತ್ತು. ಈ ತರದ ಒಂದು ವಿಚಾರ ಜನಸಾಮಾನ್ಯರಲ್ಲಿ ಸಹಜವಾಗೇ ಇದೆ. ಸರ್, ಅಂತವರಿಗೆ ನೀವು ಕೊಡುವಂತ ಸಜೆಷನ್ ಏನು? ಹೇಗೆ ಅಂದ್ರೆ ಟ್ರೈನ್ ಹೋಗಾದ್ಮೇಲೆ ನಾವು ಟಿಕೆಟ್ ತಗೊಂಡಂಗೆ ಅಂತ ಆಗತ್ತೆ. ಮೊದಲನೇದಾಗಿ ನಾವೇನ್ ಯೋಚನೆ ಮಾಡ್ಬೇಕು, ಎಲ್ಲೇ ನಾವು ಈ ಶೇರ್ಸ್ ಗಳನ್ನ ಕೊಂಡ್ಕೊಳೋದು, ಮಾರಾಟ ಮಾಡೋದು, ಇದೆಲ್ಲವೂ ಕೂಡ ಎಕ್ಸಾಕ್ಟ್ ಆಗಿ ಲೋಯೆಸ್ಟ್ ಲೆವೆಲ್ ನಾನು ತಗೊಂತೀನಿ, ಹೈಯೆಸ್ಟ್ ಲೆವೆಲ್ ಅಲ್ಲಿ ನಾನು ಮಾರಾಟ ಮಾಡ್ತೀನಿ ಅಂದ್ರೆ ಯಾರ ಕೈಲೂ ಸಾಧ್ಯ ಇಲ್ಲ. ಎಕ್ಸಾಕ್ಟ್ ಆಗಿ ಲೋಯೆಸ್ಟ್ ಲೆವೆಲ್ ಅಲ್ಲಿ ಬೈ ಮಾಡಿ ಹೈಯೆಸ್ಟ್ ಲೆವೆಲ್ ಅಲ್ಲಿ ಸೆಲ್ ಮಾಡಕ್ ಆಗದ್ ಇಬ್ಬರಿಗೆನೆ. ಒಂದು ದೇವರಿಗೆ, ಇನ್ನೊಂದು ಲಯರ್ ಅಂತೀವಿ ಅಂದ್ರೆ ಸುಳ್ಳು ಹೇಳೋರ್ಗೆ. ನಾನು ದೇವರು ಅಲ್ಲ, ಲಯರು ಅಲ್ಲ. ಸೊ ಇಲ್ಲಿ ನಾವೇನ್ ತಿಳ್ಕೋಬೇಕು, ಶೇರ್ ಮಾರ್ಕೆಟ್ ಅಲ್ಲಿ ನಾನು ಲೋಯೆಸ್ಟ್ ಬೈ ಮಾಡ್ತೀನಿ, ಹೈಯೆಸ್ಟ್ ಸೆಲ್ ಮಾಡ್ತೀನಿ, ಇದನ್ನ ಒಂದು ಗ್ಯಾಂಬ್ಲಿಂಗ್ ಡೆನ್ ಅಂತ ನೋಡ್ಕೊಂಡು ಜೂಜಾಟದ ತರ ನೋಡೋರು ಖಂಡಿತವಾಗ್ಲೂ ಇದರಲ್ಲಿ ಲಾಭ ಮಾಡೋದಕ್ ಆಗೋದಿಲ್ಲ. ನಾವಿಲ್ಲಿ ಏನ್ ನೋಡ್ಬೇಕು, ಉತ್ತಮವಾದಂತ ಕಂಪನಿಗಳನ್ನ ಹಂತ ಹಂತವಾಗಿ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ಲಾಭ ಆಗತ್ತೆ. ಇಲ್ಲಿ ಯಾವ್ದಿದು ಒಳ್ಳೆ ಕಂಪನಿಗಳು, ಹೇಗ್ ನಿರ್ಧಾರ ಮಾಡೋದು ಹಾಗೂ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಜನ ಲಾಸ್ ಮಾಡ್ಕೊಳೋದಕ್ಕೆ ಅಥವಾ ಬಡವರಾಗಿರೋದಕ್ಕೆ ಒಂದೇ ಒಂದು ಕಾರಣ ಇದೆ. ಏನದು ಅಂದ್ರೆ, ನಾಳೆ ಬೆಳಿಗ್ಗೆ ನಾನು ಶ್ರೀಮಂತನಾಗ್ಬೇಕು, ದಿಢೀರ್ ನಾನ್ ಮುಖೇಶ್ ಅಂಬಾನಿ ಆಗ್ಬೇಕು, ಕೋಟ್ಯಾಂತರ ರೂಪಾಯಿ ಮಾಡ್ಬೇಕು ಅಂತ ಹೋಗೋರೆಲ್ಲರೂ ಕೂಡ ಬಡವರಾಗೆ ಉಳಿತಾರೆ. ಸೊ ಶ್ರೀಮಂತರಾಗೋದಕ್ಕೆ ಹಂತ ಹಂತವಾಗಿ ನಾವು ಹೂಡಿಕೆಯನ್ನ ಮಾಡ್ಬೇಕು, ಟೈಮ್ ಕೊಡ್ಬೇಕು. ನಿಧಾನವಾಗಿ ಶ್ರೀಮಂತರಾದ್ರೆ ಶ್ರೀಮಂತರಾಗೆ ಉಳಿತೀರಾ. ಸೊ ಹಾಗಾಗಿ ನನ್ನ ಪ್ರಕಾರ ಬರೀ ಸೆನ್ಸೆಕ್ಸ್ ಮೇಲೋಗಿದೆ, ನಿಫ್ಟಿ ಮೇಲೋಗಿದೆ ಅಂತ ನೋಡ್ಕೊಂಡು ನಾವು ಅಧಿಕ ಲಾಭ ಮಾಡ್ತಿದ್ವಿ ಅನ್ನೋದು ಸುಳ್ಳು. ನೋಡಿ, 2020 ಮಾರ್ಚ್ ತಿಂಗಳು ನೀವ್ ಹೇಳ್ದಂಗೆ ಕರೋನಾ ಬಂದ ಟೈಮಲ್ಲಿ ನಿಫ್ಟಿ ಹತ್ತತ್ರ 7,500 ಇತ್ತು, ಇವಾಗ 14,150 ಇದೆ.
ಹತ್ತತ್ರ 90% ರಿಟರ್ನ್ ಅನ್ನ ನಿಫ್ಟಿ ಕೊಟ್ಟಿದ್ರೆ, ಸೆನ್ಸೆಕ್ಸ್ ಕೂಡ ಹತ್ತತ್ರ 85% ರಿಟರ್ನ್ ಅನ್ನ ಕೇವಲ ಕಳೆದ 9 ತಿಂಗಳಲ್ಲಿ ಕೊಟ್ಟಿದೆ. ಆದ್ರೆ ಅನೇಕ ಶೇರ್ಗಳು 200-300% ರಿಟರ್ನ್ ಅನ್ನು ಕಳೆದ 9 ತಿಂಗಳಲ್ಲಿ ಕೊಟ್ಟಿದೆ. ಅದೇ ತರ ಅನೇಕ ಶೇರ್ಗಳು 30-40% ಇಳಿಕೆಯನ್ನು ಇದೇ ಲಾಸ್ಟ್ 9 ತಿಂಗಳಲ್ಲಿ ಕಂಡಿದೆ. ಸೊ ಇಟ್ ಈಸ್ ಆಲ್ ಟು ಡೂ ವಿತ್ ಸ್ಟಾಕ್ ಸೆಲೆಕ್ಷನ್. ಉತ್ತಮವಾದಂತಹ ಷೇರಿನ ಆಯ್ಕೆ ಏನಿದೆ ಅದರಿಂದ ಖಂಡಿತವಾಗ್ಲೂ ದುಡ್ಡು ಮಾಡ್ತೀರಾ. ನಿಧಾನವಾಗಿ ಶ್ರೀಮಂತರಾಗಿ ಲಿವರೇಜ್ ಅನ್ನ ತಗೊಂಡು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅನ್ನ ಮಾಡಬೇಡಿ. ಅದು ಮಾಡೋದಕ್ಕೆ ಪರಿಣತೆ ಬೇಕು. ಹೂಡಿಕೆ ದೃಷ್ಟಿಯಿಂದ ನೀವು ನೋಡಿದ್ರೆ ವರ್ಷಕ್ಕೆ 20-25% ರಿಟರ್ನ್ ಮಾಡಿದ್ರು ಕೂಡ FD ರೇಟ್ ಇವತ್ತು ನಿಮಗೆ 5.5%, 6% ಬರ್ತಿದೆ. 24-25% ವರ್ಷಕ್ಕೆ ಮಾಡಿದ್ರು ಕೂಡ FD ಗೂ 5 ಪಟ್ಟು ರಿಟರ್ನ್ ಆಗುತ್ತೆ. ಅದು ಖಂಡಿತವಾಗ್ಲೂ ಬೇರೆ ಎಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಈ ಇಂಡಸ್ಟ್ರೀಸ್, ಸೆಕ್ಟರ್ಸ್, ಸ್ಟಾಕ್ ಸೆಲೆಕ್ಷನ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸರ್, ನೀವು ಹೇಳೋ ಪ್ರಕಾರವಾಗಿ ಯಾವ ಸೆಕ್ಟರ್ ಈಗ ಚೆನ್ನಾಗಿ ಓಡಬಹುದು, ಅಥವಾ ಜನ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋದ್ರೆ ಬ್ಯಾಂಕಿಂಗ್ ಸೆಕ್ಟರ್, ಅಥವಾ ಈ ಕನ್ಸ್ಯೂಮರ್ ಡ್ಯೂರಬಲ್ ಸಂಬಂಧಪಟ್ಟಾಗಿನೋ, ಫಾರ್ಮಸಿನೋ, ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಾಗಿನೋ, ಆಟೋಮೊಬೈಲ್ಸ್, ಯಾವ್ದ್ರ ಮೇಲೆ ಸ್ವಲ್ಪ ಈ ಸದ್ಯದ ಮಟ್ಟಿಗೆ ಭವಿಷ್ಯ ಇದೆ ಅಂತ ಅಂದ್ಕೊಳ್ಬಹುದು? ನೋಡಿ, ನಿಮ್ ಪ್ರಶ್ನೆ ನನಗೆ ಎಷ್ಟು ಇಷ್ಟ ಆಗ್ತಿದೆ ಅಂದ್ರೆ, ಹಳೆ ಕತೆ ಬಿಡಿ ಸರ್, 1 ವರ್ಷ ಏನಾಯ್ತು, ಈಗ ಮುಂದಕ್ಕೆ ಏನಾಗುತ್ತೆ ಹೇಳಿ ಅಂತ. ಅದು ರುದ್ರಮೂರ್ತಿ ಖಂಡಿತವಾಗ್ಲೂ ವೈಜ್ಞಾನಿಕವಾಗಿ ಹೇಳ್ತೀನಿ ಏನಕ್ಕೆ ಅಂತ. ನೋಡಿ, ಈಗ ಏನಾಗ್ತಿದೆ, ಕರೋನಾ ಬಂದಾದ ನಂತರ ನೀವು ಫಿನಾನ್ಷಿಯಲ್ ಪೊಸಿಷನ್ ಅನ್ನ ನೋಡಿದ್ರೆ, ಆರ್ಥಿಕ ವಿಚಾರಗಳನ್ನ ಹಾಗೂ ಯಾವ ರೀತಿ ನಾವು ರಿಕವರ್ ಆಗ್ತೀವಿ ಇದೆಲ್ಲವನ್ನ ನೋಡಿದ್ರೆ, ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಡಾಲರ್ ಇಂಡೆಕ್ಸ್ ಇದೆ ಅದು ಖಂಡಿತ ಇಳಿಕೆಯನ್ನ ಕಾಣ್ತಾ ಇದೆ. ಅಮೆರಿಕ ದೇಶದಲ್ಲಿ ಅನೇಕ ದುಡ್ಡು ಪ್ರಿಂಟಿಂಗ್ ಮಾಡಿ ಲಿಕ್ವಿಡಿಟಿಯನ್ನ ಇಂಜೆಕ್ಟ್ ಮಾಡ್ತಿದ್ದಾರೆ ಮಾರ್ಕೆಟ್ ಅಲ್ಲಿ. ಇದರಿಂದ ಏನಾಗ್ತಾ ಇದೆ, ಎಲ್ಲಾ ದೇಶಗಳಿಗೆ ಈ ಡಾಲರಿನ ಹರಿವು ಜಾಸ್ತಿ ಆಗಿ ಡಾಲರಿನ ಮೌಲ್ಯದಲ್ಲಿ ಇಳಿಕೆ ಆಗ್ತಾ ಇದೆ. ಇದು ನಂಬರ್ 1 ರೀಸನ್ ಯಾಕೆ ಇಡೀ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೋದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದೀನಿ. ಸ್ಪೆಸಿಫಿಕ್ ಆಗಿ ನೀವು ಸೆಕ್ಟರ್ ಗಳನ್ನ ನಾನು ಕೇಳಿದ್ರಿ ಪ್ರಶ್ನೆ, ಮುಂದಕ್ಕೆ ಯಾವ ಚೆನ್ನಾಗಿ ಮಾಡಬಹುದು ಅಂತ. ಈಗ ಕರೋನಾ ಆದ ನಂತರ ಎಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮ್ ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಡಿಜಿಟಲ್ ಪೇಮೆಂಟ್ ಗಳಿಗೆ ಜನ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಆನ್ಲೈನ್ ಮೋಡ್ ಆಫ್ ಟ್ರಾನ್ಸಾಕ್ಷನ್ಸ್ ಗಳೆಲ್ಲ ಖಂಡಿತ ಜಾಸ್ತಿ ಆಗ್ತಾ ಇದೆ. ಆದ್ರೆ ಈ ಟ್ರಾವೆಲ್ ಟೂರಿಸಂ ಆಗಿರ್ಬೋದು, ಹಾಸ್ಪಿಟಾಲಿಟಿ ಆಗಿರ್ಬೋದು, ಇವೆಲ್ಲವೂ ಕೂಡ ಇಳಿಕೆ ಕಾಣುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನನಗೆ ಫಾರ್ಮಾ ಸೆಕ್ಟರ್ ಮತ್ತೆ IT, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಈ ಎರಡೂ ಸೆಕ್ಟರ್ ಇವತ್ತಿಂದ ಇನ್ನ ನೆಕ್ಸ್ಟ್ 2-3 ವರ್ಷಕ್ಕೆ ತುಂಬಾ ಚೆನ್ನಾಗಿ ಔಟ್ ಪರ್ಫಾರ್ಮ್ ಮಾಡುತ್ತೆ. ಹಾಗೂ ನಾನು ನೆಗೆಟಿವ್ ಇರುವಂತಹ ಸೆಕ್ಟರ್ ಅನ್ನ ತಾವು ನೋಡೋದಾದ್ರೆ, ಎಸ್ಪೆಷಲಿ ಏರ್ವೇಸ್ ಆಗಿರ್ಬೋದು, ಟೂರ್ ಅಂಡ್ ಟ್ರಾವೆಲಿಸಂ ರಿಲೇಟೆಡ್ ಸ್ಟಾಕ್ಸ್ ಗಳಾಗಿರ್ಬೋದು, ಇದು ಖಂಡಿತವಾಗ್ಲೂ ಅಂಡರ್ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ. ಹಾಗೂ ತುಂಬಾ ಇಂಪಾರ್ಟೆಂಟ್ ಮಾಹಿತಿ, ಇವತ್ತು ಲೇಟೆಸ್ಟ್ ಏನು ಜಾರ್ಜಿಯಾದು ಅಮೆರಿಕಾದ ಒಂದು ಎಲೆಕ್ಷನ್ ರಿಸಲ್ಟ್ಸ್ ಪೆಂಡಿಂಗ್ ಇದೆ. ಅಲ್ಲಿ ಖಂಡಿತ ರಿಪಬ್ಲಿಕನ್ಸ್ ಬರ್ತಾರ ಅಥವಾ ಡೆಮೋಕ್ರಾಟ್ಸ್ ಬರ್ತಾರ ಅಂತ ಕಂಪ್ಲೀಟ್ ಆಗಿ ಮಾರ್ಕೆಟ್ ಇವತ್ತು ನೋಡ್ತಾ ಇದೆ. ನಾನು ಕ್ಲಿಯರ್ ಆಗಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅದ್ ಯಾರೇ ಗೆದ್ದರೂ ಕೂಡ ಮಾರ್ಕೆಟ್ ಒಂದು ರೀಸನ್ ಇದು, ಕರೆಕ್ಷನ್ ಖಂಡಿತವಾಗ್ಲೂ, ಪ್ರಾಫಿಟ್ ಬುಕಿಂಗ್ ಖಂಡಿತವಾಗ್ಲೂ ಬರುತ್ತೆ. ಇವಾಗ ಇರುವ ವ್ಯಾಲ್ಯೂಯೇಷನ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ನೋಡಿ, ನಾನು ಸೈಲ್ ಅಂತ ಒಂದು ಉದಾಹರಣೆಗೆ ಸ್ಟಾಕ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ, 32 ರೂಪಾಯಿಯಲ್ಲಿ ತಗೊಂಡು ಇವತ್ತು 70 ರೂಪಾಯಿಗೆ, ಅಂದ್ರೆ 100% ರಿಟರ್ನ್ ಅನ್ನ ಕೇವಲ ಲಾಸ್ಟ್ 4 ಮಂತ್ಸ್ ಅಲ್ಲಿ ಮಾಡಿದೆ. ಇದನ್ನ ರೆಕಮೆಂಡ್ ಮಾಡಿದ್ದೆ. ಆದ್ರೆ ಇವತ್ತು ನೀವು ಅದನ್ನ 70 ರೂಪಾಯಿಗೆ ತಗೊಂಡು ಅದ್ 80ಕ್ಕೆ ಹೋಗ್ಬೋದು. ಬರೀ 10 ರೂಪಾಯಿಗೋಸ್ಕರ ನೀವು ತಗೊಂತಿರೋ ರಿಸ್ಕ್ ಇವತ್ತು ಖಂಡಿತ ಜಾಸ್ತಿ ಇದೆ. 30 ರೂಪಾಯಿಗೆ ನಿಮಗೆ ಸೇಲ್ ಸಿಗ್ತಾ ಇಲ್ಲ, ಇವತ್ತು 70 ರೂಪಾಯಿಗೆ ಸಿಗುತ್ತೆ. ಅದ್ 80 ರೂಪಾಯಿಗೆ ಹೋದ್ರೂ ಕೂಡ ಡಬಲ್ ಆಗುವಂತಹ ಏನು ರಿಟರ್ನ್ಸ್ ಗಳನ್ನ ಲಾಸ್ಟ್ 9 ತಿಂಗಳಲ್ಲಿ ನೋಡಿದೀವಲ್ಲ, ಅದು ಕಾಣೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಸೆಕ್ಟರ್ ಸೆಲೆಕ್ಷನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನಾನು IT ಮತ್ತೆ ಫಾರ್ಮಾಗೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಶಾರ್ಟ್ ಟರ್ಮ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಅನ್ನ ಕಾಣಬಹುದು, ಆದ್ರೆ ಭಾರಿ ಪ್ರಮಾಣದ ಇಳಿಕೆ ಬಂದ್ಬಿಡುತ್ತೆ. ಸೆನ್ಸೆಕ್ಸ್, ನಿಫ್ಟಿ ತಿರ್ಗಾ ಮಾರ್ಚ್ 2020 ಲೆವೆಲ್ಸ್ ಕೆಳಗಡೆ ಬಂದ್ಬಿಡುತ್ತೆ. ಅದೆಲ್ಲ ಯಾವುದೂ ಸಾಧ್ಯ ಇಲ್ಲ. 10-15% ಜಾಸ್ತಿ ಖಂಡಿತವಾಗ್ಲೂ ಪ್ರಾಫಿಟ್ ಬುಕಿಂಗ್ ಅನ್ನ ನಿರೀಕ್ಷಿಸಬೇಡಿ. ಈ ಆಪರ್ಚುನಿಟಿಯಲ್ಲಿ ಉತ್ತಮವಾದಂತಹ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಶೇರ್ ಗಳನ್ನ ಖಂಡಿತ ತಗೋಬಹುದು. ಸ್ಪೆಸಿಫಿಕ್ ಆಗಿ IT ಮತ್ತೆ ಫಾರ್ಮಾ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಇಲ್ಲಿ ಉತ್ತಮ ಶೇರ್ ಗಳ ಆಯ್ಕೆಯನ್ನ ತಾವು ಮಾಡ್ತು ಅಂದ್ರೆ ನೆಕ್ಸ್ಟ್ 2-3 ವರ್ಷಕ್ಕೆ ಸ್ಪೆಸಿಫಿಕ್ ಸ್ಟಾಕ್ಸ್ ಗಳಲ್ಲಿ ಖಂಡಿತವಾಗ್ಲೂ ಬಹಳಷ್ಟು ಹಣ ಇದೆ.
ಲಾರ್ಜ್ ಕ್ಯಾಪ್ ಖಂಡಿತವಾಗ್ಲೂ ಓವರ್ ವ್ಯಾಲ್ಯೂಡ್ ಇದೆ ಅಂತ ಹೇಳ್ತಾ ಇದ್ದೀನಿ. ಓಕೆ ಓಕೆ ಸರ್, ಮಾತನಾಡ್ತೀನಿ ರುದ್ರಮೂರ್ತಿ ಅವರೇ. ಅದರೊಳಗೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಜನರಲ್ಲೆಲ್ಲ ಒಂದಷ್ಟು ಗೊಂದಲ ಇದೆ. ಹೌದಪ್ಪ, ಭಾಳ ನಮ್ಮ ಹಣ ಸೆಕ್ಯೂರ್ಡ್ ಆಗಿರುತ್ತೆ ಅಂತ ಹೇಳ್ತಾರೆ, ಬಟ್ ಇನ್ವೆಸ್ಟ್ ಮಾಡೋದು ಹೇಗೆ, ಅದ್ರಲ್ಲಿ ರಿಟರ್ನ್ಸ್ ಹೇಗೆ ಅನ್ನುವಂಥದ್ದು ಸಂಬಂಧಪಟ್ಟಂಗೆ ಆ ಗೊಂದಲವನ್ನು ಪರಿಹರಿಸುವಂತ ಕೆಲಸ ಮಾಡ್ತೀನಿ ನಮ್ಮ ಜೊತೆಗೆ ಹಿರಿಯ ವಾಣಿಜ್ಯ ಪತ್ರಕರ್ತರಾಗಿರುವಂತ ಅರುಣ್ ಸುಂದರಂ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಅರುಣ್ ಸುಂದರಂ ಅವರು ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್. ಇಲ್ಲಿ ಅರುಣ್ ಸುಂದರಂ ಅವರೇ, ಒಂದು ದೇಶದ ಪ್ರಗತಿಯ ಸೂಚನೆನ ಇದು ಅನ್ನುವಂಥ ರೀತಿಯಾಗಿಯೂ ಕೂಡ ಒಂದಷ್ಟು ಚರ್ಚೆ ಇದೆ. ಯಾಕಂದರೆ ಮಾರ್ಕೆಟ್ ಅಲ್ಲಿ ಈ ಮಟ್ಟಿಗಿನ ಪ್ರಗತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇದು ಒಟ್ಟು ದೇಶದ ಪ್ರಗತಿನ ಅಂತೇಳಿ ನಾವು ಕನ್ಸಿಡರ್ ಮಾಡಬಹುದಾ ಅಂತ. ಈಗ ಒಟ್ಟು ನೀವು ಸ್ಟಾಕ್ ಮಾರ್ಕೆಟ್ಗೆ ಆಗ್ತಾ ಇರುವಂತ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಜೊತೆಗೆ ಗೋಲ್ಡ್ ಪ್ರೈಸ್ಗೆ ಸಂಬಂಧಪಟ್ಟಂಗೆ ಬಹಳ ಏನು ಇಳಿಕೆ ಆಗದೆ ಒಂದು ಸ್ಟೇಬಲ್ ಹಂತದಲ್ಲಿ ಇರುವಂತದನ್ನ ನೋಡಿದ್ರೆ ಹೇಗೆ ಇದನ್ನ ನೀವು ಗಮನಿಸ್ತೀರಾ? ಮಹಂತೇಶ್, ಎರಡು ವಿಷಯ ನೋಡ್ಬೇಕಾಗಿರೋದಿದೆ. ಒಂದು ಏನಂದ್ರೆ, ಇಂಡಿಯಾದು ಪ್ರೋಗ್ರೆಸ್, ಇಕನಾಮಿಕ್ ಪ್ರೋಗ್ರೆಸ್ ನಡೀತಾ ಇದೆ. ಇವಾಗ ನಮ್ಗೆ Q3 ಅಂದ್ರೆ ಅಕ್ಟೋಬರ್ ಟು ಡಿಸೆಂಬರ್ ತ್ರೈಮಾಸಿಕ ಪೀರಿಯಡ್ ಇದೆಯಲ್ಲ, ಅದ್ರದ್ದು GDP ಡೇಟಾ ಬರುತ್ತೆ. ಅದು ಬಹುಶಃ ಫೆಬ್ರವರಿಯಲ್ಲಿ ಬರುತ್ತೆ. ಅದ್ರ ಪ್ರಕಾರ ನೋಡಿದ್ರೆ ಇಂಡಿಯನ್ ಗ್ರೋತ್ ಸ್ಟೋರಿ ವಾಪಸ್ ಬರುವ ಲಕ್ಷಣಗಳು ಎಲ್ಲ ಕಾಣ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಕರೋನಾ ಭಯ ಯಾವ್ದಿತ್ತೋ ಮಾರ್ಚ್ 2020 ಅಂತ ನಮ್ಮ ಹಿರಿಯ ಫ್ರೆಂಡ್ ರುದ್ರಮೂರ್ತಿ ಅವರು ಹೇಳಿದ್ರಲ್ಲ, ಆ ಭಯ ಹೋಗುವ ಲಕ್ಷಣ ಕಾಣ್ತಾ ಇದೆ, ಕಡಿಮೆ ಆಗುವ ಲಕ್ಷಣ ಕಾಣ್ತಾ ಇದೆ. ಬಟ್ ಅಫ್ಕೋರ್ಸ್ ಒಂದು ಕಂಡೀಷನ್ ಮೆನ್ಷನ್ ಮಾಡ್ಬೇಕಾಗಿರೋದು ಏನಂದ್ರೆ, ನಮ್ದು ರೀಇನ್ಫೆಕ್ಷನ್, ಸೆಕೆಂಡ್ ರೌಂಡ್ ಆಫ್ COVID-19 ಇನ್ಫೆಕ್ಷನ್ ಬರಬಾರ್ದು. ಬಂತು ಅಂದ್ರೆ ಈ ಇರುವ ಈ ಇಕನಾಮಿಕ್ ಗ್ರೋತ್ ನಾವ್ ಏನ್ ನೋಡಿದ್ವಿ ಅಂದ್ರೆ, ದೀಪಾವಳಿ ಹಬ್ಬದ ಆಚರಣೆ ಮತ್ತೆ ಅವಾಗ ಸ್ಪೆಂಡಿಂಗ್ ಯಾವ ತರ ಇತ್ತು, ನಂತರ ಕ್ರಿಸ್ಮಸ್ ಬಂತು, ನ್ಯೂ ಇಯರ್ ಬಂತು, ಆವಾಗ ಕನ್ಸ್ಯೂಮರ್ ಸ್ಪೆಂಡಿಂಗ್ ಯಾವ ತರ ಇತ್ತು, ಇದೆಲ್ಲ ನೋಡಿದ್ರೆ ಒಂದು ಡೆಫಿನೆಟ್ ಆಗಿ ಹಿಂಟ್ ಸಿಗೋದು ಏನಂದ್ರೆ, ಇಂಡಿಯನ್ ಗ್ರೋತ್ ಸ್ಟೋರಿ ಇಸ್ ಬ್ಯಾಕ್ ಆನ್ ಟ್ರ್ಯಾಕ್. ಸೊ ಬಾರಿಂಗ್ ಎನಿ ಅನ್ಫೋರ್ಸೀನ್ ಇನ್ಸಿಡೆಂಟ್, ಇಂಡಿಯಾ ವಿಲ್ ಗ್ರೋ. 2021 ಅಲ್ಲಿ ಇಂಡಿಯಾ ಗ್ರೋ ಆಗುವ ಡೆಫಿನೆಟ್ ಲಕ್ಷಣ ಇದೆ. ಅದು ಒಂದು. ಇನ್ನೊಂದು, ನೀವು ಚಿನ್ನದ ಬಗ್ಗೆ ಹೇಳಿದ್ರಿ, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂತ. ಗೋಲ್ಡ್ ಇನ್ವೆಸ್ಟ್ಮೆಂಟ್ ನಮ್ಮ ಫ್ರೆಂಡ್ ರುದ್ರಮೂರ್ತಿ ಹೇಳಿದಂಗೆ ಲಿಕ್ವಿಡಿಟಿಯಿಂದ ಆಗುವ ಕಾರಣ. ಯಾಕೆಂದ್ರೆ ಬಹಳಷ್ಟು ಲಿಕ್ವಿಡಿಟಿ ಬಂತು ಅಂದ್ರೆ, ಈಗ ನೋಡಿ ಅಚಾನಕ್ ಆಗಿ ನಿಮ್ಗೆ ಏಪ್ರಿಲ್ ತಿಂಗಳಲ್ಲಿ ಟೆಕ್ನಾಲಜಿ ಸ್ಟಾಕ್ಸ್ US ಅಲ್ಲಿ ಎಲ್ಲ ಹಾರ್ಕೊಂಡು ಹೋಯ್ತು. ಅಮೆಜಾನ್ ಆಗಿರ್ಲಿ, ಆಪಲ್ ಆಗಿರ್ಲಿ, ಗೂಗಲ್ ಆಗಿರ್ಲಿ, ಯಾವುದೇ ಇರ್ಲಿ, ಅದು ಏಕ್ದಮ್ ರಿಟರ್ನ್ಸ್ ಕೊಡಕ್ ಶುರು ಮಾಡಿತು, 15%, 20%. ಆ ಕಾರಣ ಏನಂದ್ರೆ, ಅವಾಗ ನಿಮ್ಗೆ ಲಿಕ್ವಿಡಿಟಿ ಬಂತು. ಬಹುಶಃ ಇಂಡಿಯಾ ಅಲ್ಲೇ ನೋಡಿ, ಇಂಡಿಯಾ ಅಲ್ಲಿ ಲಾಸ್ಟ್ 1 ಇಯರ್ ಅಂದ್ರೆ ಜನವರಿ 2020ರಿಂದ ಡಿಸೆಂಬರ್ 2020 ನೋಡಿದ್ರೆ 1 ಕೋಟಿ 10 ಮಿಲಿಯನ್ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗಿದೆ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ ತಕ್ಷಣ ಜನ ಕ್ವಿಕ್ ಆಗಿ ದುಡ್ಡು ಮಾಡ್ಬೇಕು, ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂಡವಾಳ ಹಾಕೋಣ, ದುಡ್ಡು ಬರುತ್ತೆ. ಮಾರ್ಚ್ ಅಲ್ಲಿ ಯಾರು ಹಾಕಕ್ ರೆಡಿ ಇರ್ಲಿಲ್ಲ. ಹಾಗಾಗಿ ಯಾವ ಹೂಡಿಕೆದಾರರು ಸ್ವಲ್ಪ ಸೂಕ್ಷ್ಮವಾಗಿ ಮಾರ್ಕೆಟ್ ನ ನೋಡ್ತಾರೋ ಅವ್ರುಗಳು ಏನ್ ಮಾಡಿದ್ರು, ಚಿನ್ನದ ಮೇಲೆ ದುಡ್ಡು ಹಾಕಿದ್ರು. ಯಾವುದೇ ಕ್ರೈಸಿಸ್ ಬರ್ಲಿ, ಯಾವುದೇ ಸಂಕಟ ಬರ್ಲಿ, ನಿಮಗೆ ಚಿನ್ನ ಕೈಯಲ್ಲಿ ಇತ್ತು ಅಂದ್ರೆ ಅದನ್ನ ಗಿರ್ವಿ ಅಥವಾ ಅಡ ಇಟ್ಟು ನೀವು ದುಡ್ಡು ತಗೋಬಹುದು. ಗೋಲ್ಡ್ ಇಸ್ ದ ಗೋಲ್ಡ್ ಸ್ಟ್ಯಾಂಡರ್ಡ್ ಇನ್ ಕ್ರೈಸಿಸ್. ಯಾವುದೇ ಸಂಕಟ ನೋಡ್ಬೋದು. ನಾವು ಎಷ್ಟೋ ಸತಿ ಸುದ್ದಿಗಳು ನೋಡಿದೀವಿ. ಬಡವರೆಲ್ಲ ಹಳ್ಳಿಯಲ್ಲಿ ಏನ್ ಮಾಡ್ತಾರೆ, ಒಂದ್ ಕೊಂಚ 2 ಗ್ರಾಮ್ 1 ಗ್ರಾಮ್ ಚಿನ್ನ ಇರೋದನ್ನ ಅಡ ಇಟ್ಟು ತಗೊಳ್ತಾರೆ ಹಣ. ಏನಕ್ಕಂದ್ರೆ ಗೋಲ್ಡ್ ಇಸ್ ಅಕ್ಸೆಪ್ಟಬಲ್ ಎನಿ ಟೈಮ್. ಅದೇ ರೀತಿ ಬಿಟ್ ಕಾಯಿನ್ ಅಂತ ಬಂದಿದೆ ಇವಾಗ. ಅದು ಒಂದು ದೊಡ್ಡ ಹುಚ್ಚು. ಈಗ ನವೆಂಬರ್ 2020ರಿಂದ ನೋಡಿದ್ರೆ ನೀವು ಬಿಟ್ ಕಾಯಿನ್ ಹೇಗೆ ರ್ಯಾಲಿ ಆಯ್ತು ಅಂದ್ರೆ, ಎಲ್ಲರೂ ನೆಕ್ಸ್ಟ್ ಗೋಲ್ಡ್ ಬಿಟ್ ಕಾಯಿನ್, ಗೋಲ್ಡ್ ಬಂದು ಬೇಕಾರ್, ವೇಸ್ಟ್ ಯಾವತ್ತೂ ಇಲ್ಲ. ಗೋಲ್ಡ್ ಇಸ್ ಗೋಲ್ಡ್. ಬಿಟ್ ಕಾಯಿನ್, ಸ್ಟಾಕ್ಸ್, ಇವುಗಳಿಗೆಲ್ಲ ರಿಸ್ಕ್ ಇರುತ್ತೆ. ಆ ರಿಸ್ಕ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಈಗ ಏನಾಗಿದೆ ಅಂದ್ರೆ, ನೀವು 10 ರೂಪಾಯಿ ಹಾಕ್ಬಿಟ್ಟು 1000 ರೂಪಾಯಿ ಬಂದಿದ ತಕ್ಷಣ ಇದು ಏಕ್ದಮ್ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ,
ನನ್ಗೆ ಲಾಭ ಬರುತ್ತೆ ಅಷ್ಟಕ್ ಮಾತ್ರ ರೆಡಿ ಆಗಿದ್ದಾರೆ ಜನ, ಹೂಡಿಕೆದಾರರು. ಸಾಕಾದಷ್ಟು ಜನ ಅದನ್ನೇ ಮಾಡ್ತಾ ಇದ್ದಾರೆ. 10 ರೂಪಾಯಿ ಹಾಕಿದ್ರೆ, ಉದಾಹರಣೆಗೆ ಹೇಳ್ತಾ ಇರೋದು, 10 ರೂಪಾಯಿ ಹಾಕಿದ್ರೆ 1000 ರೂಪಾಯಿ ಬರುತ್ತೆ. ರುದ್ರಮೂರ್ತಿ ಅವ್ರು ಹೇಳ್ದಂಗೆ ಇದು ಎನಿ ಟೈಮ್ ಉಲ್ಟಾ ಹೊಡಿಬಹುದು, ಇದು ಎನಿ ಟೈಮ್ ನಿಮ್ಗೆ ರಿಟರ್ನ್ಸ್ ಕೊಡದೇ ಇರ್ಬೋದು. ಇನ್ನೊಂದ್ ಏನಂದ್ರೆ, ಸರಿ 10 ರೂಪಾಯಿ ಹಾಕಿದೀನಿ 1000 ರೂಪಾಯಿ ಬಂತು, ಉದಾಹರಣೆಗೆ ನಾನು ಹೇಳ್ತಾ ಇರೋದು. ಸರಿ 10 ರೂಪಾಯಿ ಹಾಕಿದೀನಿ 1000 ರೂಪಾಯಿ ಬಂತು ಅಂದ್ರೆ ನಾನು ಸ್ವಲ್ಪ ಸಾಲ ತಗೊಂಡು 20 ರೂಪಾಯಿ ತಗೊಂಡು ಹಾಕಿದ್ರೆ 2000 ಬರುತ್ತೆ. ಇದೇ ನೆಕ್ಸ್ಟ್ ನಿಮ್ಗೆ ದೊಡ್ಡ ಟ್ರ್ಯಾಪ್. ಸಾಲ ತಗೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಹೂಡಿಕೆ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾರಲ್ಲ ಜನ, ಅದು ಬಹಳ ದೊಡ್ಡ ತಪ್ಪು. ಅರುಣ್ ಸುಧಾರ್ ಅವರ ಮಾತನಾಡ್ತೀನಿ, ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ. ಬಹಳ ಕೆಲವೊಂದು ವಿಚಾರಗಳನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ. ನಮ್ಮ ಜೊತೆಗೆ ರುದ್ರಮೂರ್ತಿ ಅವರು ಹಾಗೆ ಸಂಪರ್ಕದಲ್ಲಿದ್ದಾರೆ. ರುದ್ರಮೂರ್ತಿ ಅವರೇ, ಇನ್ನೊಂದು ಸಂಗತಿ ಅಂತಾರೆ, ಎಲ್ಲರೂ ಕೂಡ ಸ್ವಲ್ಪ ಸೇಫ್ ಗೇಮ್ ಆಡೋದು ಅನ್ನುವಂಥ ನಿಟ್ಟಿನಾಗ ಬಂದ್ರೆ ಮ್ಯೂಚುವಲ್ ಫಂಡ್ಸ್ ಅನ್ನುವಂಥದ್ದು ಹೇಳ್ತಾ ಇರ್ತಾರೆ. ಬಟ್ ಎಷ್ಟೋ ಮಂದಿಗೆ ಅದರ ಐಡಿಯಾ ಇರೋದಿಲ್ಲ. ಜೊತೆಗೆ ಅವ್ರು ಪಡೆಯುವಂತ ಅವರ ಮಾಸಿಕ ಅವರ ವೇತನ ಇರುತ್ತಲ್ಲ, ಅದರಲ್ಲೇ ಒಂದು ಪಾರ್ಟ್ ಅನ್ನ ನಾವು ಹೇಗೆ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿ, ಹಣನೂ ಕೂಡ ಇರೋದ್ರಲ್ಲಿ ಸ್ವಲ್ಪ ಸೇಫ್ಟಿ ಆಗಿರುತ್ತೆ, ಸೆಕ್ಯೂರ್ಡ್ ಆಗಿರುತ್ತೆ, ಜೊತೆಗೆ ರಿಟರ್ನ್ಸ್ ಕೂಡ ಒಳ್ಳೆ ಅದೃಷ್ಟ ಇದ್ದು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ನೀವು ಹೇಳ್ದಂಗೆ ಹಾಕಿದ್ರೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿದೆ ನಮಗೆ. ಬಟ್ ಮ್ಯೂಚುವಲ್ ಫಂಡ್ಸ್ ವಿಚಾರವಾಗಿ ಜನ ಹೇಗೆ ಯೋಚನೆ ಮಾಡಬೇಕಾಗುತ್ತೆ, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸರ್? ನೋಡಿ, ಎಲ್ಲರಿಗೂ ಸಿಂಪಲ್ ಆಗಿ ಉತ್ತರ ಕೊಡ್ತಾ ಇದ್ದೀನಿ. ಮ್ಯೂಚುವಲ್ ಫಂಡ್ಗೂ ಡೈರೆಕ್ಟ್ ಆಗಿ ಶೇರ್ ಮಾರ್ಕೆಟ್ ಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಏನ್ ವ್ಯತ್ಯಾಸ ಅಂತ ತಾವು ಕೇಳೋದಾದ್ರೆ, ನಿಮಗೆ ಮಾರ್ಕೆಟ್ ನಾಲೆಜ್ ಇಲ್ಲ, ನನಗೆ ಮಾರ್ಕೆಟ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ಟೈಮ್ ಇಲ್ಲ ಅಂತವ್ರು ಮ್ಯೂಚುವಲ್ ಫಂಡ್ ಗೆ ಖಂಡಿತ ಹೋಗಿ ಡೈರೆಕ್ಟ್ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಆದ್ರೆ ನಿಮ್ ಹತ್ರ 500 ರೂಪಾಯಿ ಇದ್ರು ಸಾಕು, 10 ರೂಪಾಯಿ ಇದ್ರು ಸಾಕು, 10,000 ಇರ್ಲಿ, 10 ಲಕ್ಷ ಇರ್ಲಿ, ಷೇರುಪೇಟೆಯಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್, ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಅಂತ ಏನು ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಅದು ಶೇರ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ITC ಅಂತ ಒಂದು ಕಂಪನಿ ಶೇರ್ ತಗೋಬೇಕು ಅಂದ್ರೆ, ಸರ್ ನಾನು ಒಂದೇ ಒಂದು ಶೇರ್ ತಗೊಳ್ತೀನಿ ಅಂದ್ರೆ ನಿಮ್ ಹತ್ರ ಒಂದು 200 ರೂಪಾಯಿಂದ 220 ರೂಪಾಯಿ ಇದ್ರೆ ಸಾಕು, ಒಂದೇ ಒಂದು ಶೇರ್ ಅನ್ನು ಕೂಡ ತಗೋಬಹುದು. ಸೊ ಹೊಸಬ್ರು ಮಾರ್ಕೆಟ್ ಅನ್ನ ಕಲಿಯೋದಕ್ಕೆ ನನಗೆ ಇಷ್ಟ ಇಲ್ಲ, ಟೈಮ್ ಇಲ್ಲ, ನಂಗೆ ಟ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ, ಇಂಥವ್ರು ಖಂಡಿತವಾಗ್ಲೂ ಮ್ಯೂಚುವಲ್ ಫಂಡ್ ಅಲ್ಲಿ ಮಾತ್ರ ಹೂಡಿಕೆಗಳನ್ನ ಮಾಡಿ, ನಿಮ್ ದುಡ್ಡನ್ನ ಯಾರಿಗೋ ಕೊಡ್ತೀನಿ, ಅವ್ರು ವಾರಕ್ಕೆ ಡಬಲ್ ಮಾಡ್ತಾರೆ, ಇಲ್ಲ ಅಂದ್ರೆ ನನಗೆ 3 ತಿಂಗಳಿಗೆ ಡಬಲ್ ಆಗ್ಬಿಡುತ್ತೆ ದುಡ್ಡು, ನಾನು ಒಳ್ಳೆ ರಿಟರ್ನ್ ಮಾಡ್ತೀನಿ, ಈ ತರ ಮಾಡೋರು ಖಂಡಿತವಾಗ್ಲೂ ನಷ್ಟ ಮಾಡ್ಕೊಂತೀರಾ. ವಿಶ್ವದ ನಂಬರ್ 1 ಇನ್ವೆಸ್ಟರ್ ವಾರನ್ ಬಫೆಟ್ ಹೇಳ್ತಾರೆ, ಜನ ಯಾಕೆ ಲಾಸ್ ಮಾಡ್ಕೊಂತಾರೆ ಷೇರುಪೇಟೆಯಲ್ಲಿ ಅಂದ್ರೆ ಅವರ ಕ್ಯಾಪಿಟಲ್ ಸೇಫ್ಟಿಯನ್ನ ಮರ್ತೋಗ್ಬಿಡ್ತಾರೆ, ಬರೀ ರಿಟರ್ನ್ ನೋಡ್ತಾ ಇರ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ದೇರ್ ಆರ್ ಓನ್ಲಿ 2 ರೂಲ್ಸ್ ಫಾರ್ ಇನ್ವೆಸ್ಟಿಂಗ್. ರೂಲ್ 1, ಡೋಂಟ್ ಫರ್ಗೆಟ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ. ಕಷ್ಟ ಬಿದ್ದಿ ದುಡ್ದಂತಹ ದುಡ್ಡನ್ನ ಕಳ್ಕೋಬೇಡಿ. ರೂಲ್ 2, ಡೋಂಟ್ ಫರ್ಗೆಟ್ ರೂಲ್ 1 ಅಂದ್ರೆ ರೂಲ್ 1 ಅನ್ನ ಮರಿಬೇಡಿ. ಸೊ ಇಲ್ಲಿ ನಾವೇನ್ ತಿಳ್ಕೋಬೇಕು, ರಿಟರ್ನ್ ಅನ್ನ ಆಮೇಲೆ ಯೋಚನೆ ಮಾಡೋಣ, ಫಸ್ಟ್ ಕ್ಯಾಪಿಟಲ್ ಸೇಫ್ಟಿ ಅನ್ನ ಯೋಚನೆ ಮಾಡಿ. ನಾಳೆ ಬೆಳಿಗ್ಗೆ ದುಡ್ಡು ಡಬಲ್ ಆಗುತ್ತೆ, ನಾನ್ ಸ್ಪೀಡ್ ಆಗಿ ದುಡ್ಡು ಮಾಡಬೇಕು. ಇಂಥವ್ರು ಶ್ರೀಮಂತರಾಗಿರೋರು ನನ್ನ 17 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಯಾರನ್ನೂ ಕೂಡ ನೋಡಿಲ್ಲ. ಇವರೆಲ್ಲ ಸ್ಪೀಡ್ ಆಗಿ ಬರ್ತಾರೆ, ಸ್ಪೀಡ್ ಆಗಿ ಮನೆಗೆ ಹೋಗ್ಬಿಡ್ತಾರೆ. ಸೊ ನೀವು ಸಾವುಕಾರ ಆಗ್ಬೇಕಂದ್ರೆ ಇರೋದು ಒಂದೇ ಒಂದು ಟೆಕ್ನಿಕ್, ಏನು, ಕಾಂಪೌಂಡಿಂಗ್ ಅನ್ನುವ ಬೆನಿಫಿಟ್ ಅನ್ನ ತಿಳ್ಕೊಳ್ಳಿ. ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳ್ತೀನಿ. ಒಂದು ಬ್ಯಾಂಬೂ ಟ್ರೀ ಅನ್ನ ನೀವು ಉದಾಹರಣೆಯಾಗಿ ತಗೊಳೋದಾದ್ರೆ, ಈ ಬಂಬೂ ಮರ 50 ಅಡಿ ಬೆಳೆಯುತ್ತೆ, ಕೇವಲ 5 ತಿಂಗಳಲ್ಲಿ ಬೆಳೆಯುತ್ತೆ 50 ಅಡಿ. ಆದ್ರೆ ಅದೇ ಬ್ಯಾಂಬೂ ಟ್ರೀ 5 ವರ್ಷ ತಗೊಳುತ್ತೆ ಒಳಗಡೆ ಬೇರಿಂದ ಸ್ಟ್ರಾಂಗ್ ಆಗಿ ಬೆಳೆದು ಬೇರೆ ಸಮೇತವಾಗಿ ದೃಢಶಾಲಿಯಾಗಿ ಅದು ಒಳಗಡೆ ಬೆಳೀತಾ ಇರುತ್ತೆ. 5 ವರ್ಷಕ್ಕೆ ನೀವು ಆಚೆಗಡೆ ಒಂದ್ ಸಸಿನೂ ಕೂಡ ಕಾಣಲ್ಲ ನೀವು ಬ್ಯಾಂಬೂ ಟ್ರೀದು. ಜನ ಏನ್ ಮಾಡ್ತಾರೆ, 5 ತಿಂಗಳಲ್ಲಿ 50 ಅಡಿ ಬೆಳೆದಿದ್ ನೋಡ್ತಾರೆ, ಆದ್ರೆ 5 ವರ್ಷ ಅದು ಒಳಗಡೆ ಬೆಳೆದಿದ್ದನ್ನ ಜನ ನೋಡಲ್ಲ. ವಾರನ್ ಬಫೆಟ್ ಇವತ್ತು ಅವರ 95% ಏನ್ ವೆಲ್ತ್ ಇದೆ, ಆಸ್ತಿ ಇದೆ, ಅದನ್ನ ಅವ್ರು ಮಾಡಿದ್ದು 55 ವರ್ಷದ ನಂತರ. ಅಂದ್ರೆ ಅಪ್ ಟು 55 ಇಯರ್ಸ್ ಅವ್ರು ಮಾಡಿದ್ದು ಬರೀ 5% ಆಫ್ ದೇರ್ ವೆಲ್ತ್. ಅದೇ ತರ ಮುಖೇಶ್ ಅಂಬಾನಿ ಇವತ್ತೇನಿದ್ದಾರೆ, ವಿಶ್ವದ ಶ್ರೀಮಂತರು, 6.5 ಲಕ್ಷ ಕೋಟಿ ಮಾಡಿದ್ದಾರೆ, ಇದೆಲ್ಲ ಹೇಳ್ತೀವಿ. ಮುಖೇಶ್ ಅಂಬಾನಿ ವಯಸ್ಸೆಷ್ಟು? 65 ವರ್ಷ ದಾಟಿದೆ. ನಮ್ ಜನ ಏನ್ ಗೊತ್ತಾ, 25 ವರ್ಷಕ್ಕೆ ಮುಖೇಶ್ ಅಂಬಾನಿ ಆಗ್ಬೇಕು, 2 ಮ್ಯಾಚ್ ಕ್ರಿಕೆಟ್ ಆಡ್ಬಿಟ್ಟು ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಬೀಟ್ ಮಾಡ್ಬೇಕು, ಲತಾ ಮಂಗೇಶ್ಕರ್ ಆಗ್ಬೇಕು, TV9 ನಾನು ಒಳ್ಳೆ ಆಂಕರ್ ಆಗ್ಬೇಕು, ನಾನು ನಂಬರ್ 1 ಹೀರೋ ಆಗ್ಬೇಕು, ನಾನ್ ಸಲ್ಮಾನ್ ಖಾನ್, ರಿತಿಕ್ ರೋಷನ್ ಆಗ್ಬೇಕು, ಡಾಕ್ಟರ್ ರಾಜ್ಕುಮಾರ್ ಆಗ್ಬೇಕು. ಅವ್ರು ಪಟ್ಟಿರೋ ಎಫರ್ಟ್ ಅನ್ನು ಕೂಡ ಪಡಬೇಕು, ಟೈಮ್ ಕೊಡಬೇಕು. ಎಕ್ಸಾಕ್ಟ್ಲಿ.
ಹೌದು ಹೌದು ಹೌದು. ಸೊ ಹಾಗಾದ್ರೆ ಸದ್ಯದ ಮಟ್ಟಿಗೆ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡುವಂತದ್ದೇ ಸದ್ಯದ ಸೂಕ್ತ ಅಂತ ಅನ್ಸುತ್ತೆ ಅಲ್ವಾ ರುದ್ರಮೂರ್ತಿ ಅವರೇ? ಮಾರ್ಕೆಟ್ ಗೊತ್ತಿಲ್ಲ, ಹೊಸಬ್ರು ಯಾರ್ಯಾರು ಇದೀರಾ, ಮಾರ್ಕೆಟ್ ಕಲಿಯೋದಕ್ಕೆ ಟೈಮ್ ಇಲ್ಲ, ಟೈಮ್ ಕೊಡೋದಕ್ಕೂ ನಿಮಗೆ ಆಗೋದಿಲ್ಲ ಅಂದಾಗ ದಯವಿಟ್ಟು ಮ್ಯೂಚುವಲ್ ಫಂಡ್ಸ್ ಗಳ ಮುಖಾಂತರನೇ ಹೂಡಿಕೆ ಮಾಡಿ. ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಶೇರ್ ಗಳಿಗೆ ಮಾಡಬೇಕು ಅಂತಿರೋರು ಲಾರ್ಜ್ ಕ್ಯಾಪ್ ಶೇರ್ ಗಳ ಮುಖಾಂತರ ಸ್ಟಾರ್ಟ್ ಮಾಡಿ. ಎಲ್ಲಾ ದುಡ್ಡನ್ನ ಒಟ್ಟಿಗೆ ಹಾಕ್ಬೇಡಿ, ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಎವ್ರಿ ಟೈಮ್ ಇಸ್ ಗುಡ್ ಟೈಮ್. ಕರೆಕ್ಟ್ ಆದ ಸ್ಟಾಕ್ಸ್ ಇದನ್ನ ಹೇಗ್ ಸೆಲೆಕ್ಟ್ ಮಾಡೋದು ಅಂತಾನು ಕೆಲವರು ಕೇಳ್ತಾರೆ. ತುಂಬಾ ಸಿಂಪಲ್. ಪ್ರತಿನಿತ್ಯ ನಾವು ಅಲ್ಲುಚ್ತೀವಿ. ಯಾವ ಪೇಸ್ಟ್ ಅಲ್ಲಿ ಉಚ್ತೀರಾ? ಕಾಲ್ಗೇಟ್. ಇನ್ನ 10 ವರ್ಷ ಆದ್ರೂ ಜನ ಅಲ್ಲುಚ್ತಾರೆ. ಅದೇ ತರ ಪ್ರತಿನಿತ್ಯ ನೀವು 2 ವೀಲರ್ ಓಡಿಸ್ತೀರಾ ಅನ್ಕೊಳ್ಳಿ. ಯಾವ್ದು ಓಡಿಸ್ತೀರಾ? ಪಲ್ಸರ್ ಬೈಕ್, ಬಜಾಜ್, ಹೀರೋ ಹೋಂಡಾ. ಅದೇ ತರ ಪ್ರತಿ ದಿವಸ ಸೋಪ್ ಉಪಯೋಗಿಸ್ತೀರಾ. ಯಾವ್ದು ಉಪಯೋಗಿಸ್ತೀರಾ? ಹಿಂದೂಸ್ತಾನ್ ಯೂನಿಲಿವರ್. ಶಾಂಪೂ ಉಪಯೋಗಿಸ್ತೀರಾ? ಅಗೇನ್ ಹಿಂದೂಸ್ತಾನ್ ಯೂನಿಲಿವರ್. ITC, ಡಾಬರ್. ಈ ತರದ ಏಷ್ಯನ್ ಪೇಂಟ್, ಮನೆ ಪೇಂಟ್ ಹೊಡಿಸ್ಬೇಕಾದ್ರೆ ಯಾವುದು? ಏಷ್ಯನ್ ಪೇಂಟ್, HDFC ಬ್ಯಾಂಕ್. ಈ ತರ ಉತ್ತಮವಾದಂತಹ ಶೇರ್ಗಳನ್ನ ರೇಟೇ ನೋಡಬೇಡಿ. ನೀವು ಖಂಡಿತವಾಗ್ಲೂ ಸಿಸ್ಟಮ್ಯಾಟಿಕ್ ಆಗಿ ಹಂತ ಹಂತವಾಗಿ ಹೂಡಿಕೆ ಮಾಡಿ ವೆಲ್ತ್ ಕ್ರಿಯೇಟ್ ಮಾಡ್ತೀರಾ. ಇಲ್ಲ ನಾನು ನಾಳೆ ಬೆಳಿಗ್ಗೆ ಶ್ರೀಮಂತನಾಗ್ಬೇಕು, ಯಾರಿಗೋ ದುಡ್ಡು ಕೊಡ್ತೀನಿ, ಅವ್ರು ನನ್ ಪರವಾಗಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ನನ್ ಪರವಾಗಿ ಅವ್ರು ಪ್ರಾಫಿಟ್ ಮಾಡ್ಕೊಡ್ತಾರೆ ಅಂತ ಮಾಡೋರೆಲ್ಲರೂ ಕೂಡ ಯಾಕೆ ನಷ್ಟ ಮಾಡ್ಕೊಂತಾರೆ ಅಂದ್ರೆ ಅವ್ರ ಕ್ಯಾಪಿಟಲ್ ಸೇಫ್ಟಿಯನ್ನ ಮರಿತಾ ಇದ್ದಾರೆ, ಬರೀ ರಿಟರ್ನ್ ಅನ್ನ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಹಣವನ್ನ ಡೈವರ್ಸಿಫೈ ಮಾಡಿ. ಎಲ್ಲವನ್ನು ಮ್ಯೂಚುವಲ್ ಫಂಡ್ ಹಾಕ್ಬೇಡಿ, ಎಲ್ಲವನ್ನ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ಗೂ ಹಾಕ್ಬೇಡಿ, ಎಲ್ಲವನ್ನ ಬರೀ ಗೋಲ್ಡ್ ಹಾಕ್ಬೇಡಿ. ಸಾಲ ಮಾಡ್ಬಿಟ್ಟು ಹೂಡಿಕೆ ಮಾಡಿ ದುಡ್ಡನ್ನು ಡಬಲ್ ಮಾಡ್ತೀನಿ, ಈ ತರದ ಎಲ್ಲಾ ಸ್ಪೀಡ್ ವೇ ಆಫ್ ಬಿಕಮಿಂಗ್ ರಿಚ್ ಅಂತ ನಾನೇನ್ ಹೇಳ್ತೀನಿ ಇದನ್ನ ಬಿಟ್ಬಿಟ್ಟು ವೈಜ್ಞಾನಿಕವಾಗಿ ಹಂತ ಹಂತವಾಗಿ ಶ್ರೀಮಂತನಾಗ್ಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಶ್ರೀಮಂತರಾಗ್ತೀರಾ. ಕೊನೆಯದಾಗಿ ನಾನು ಹೇಳ್ತಾ ಇದ್ದೀನಿ, ಹುಟ್ಟುವಾಗ ಮನುಷ್ಯ ಮಾತ್ರ ಬಡವನಾಗಿ ಹುಟ್ಟೋದಕ್ಕೆ ಸಾಧ್ಯ ಇದೆ. ಸಾಯುವಾಗ ಅವನು ಬಡವನಾಗೆ ಸಾಯ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಅವನೇ ಕಾರಣ. ಸೊ ನೀವು ಸಾಯುವಾಗ ಬಡವರಾಗಿ ಸಾಯೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ನೀವು ಚಾಯ್ಸ್ ಮಾಡ್ಕೋಬೇಕು. ಬರೀ ಹುಟ್ಟುವಾಗ ಮಾತ್ರ ಬಡವರಾಗೋದಕ್ಕೆ ಸಾಧ್ಯ ಇದೆ. ಇಂತಹ ಕಾರ್ಯಕ್ರಮದ ಮುಖಾಂತರ ಇಷ್ಟು ಡೀಟೇಲ್ ಆಗಿ ವೈಜ್ಞಾನಿಕವಾಗಿ ನಿಮ್ಗೇನ್ ಸಿಗ್ತಾ ಇದೆ ಇವತ್ತು TV9 ಕಾರ್ಯಕ್ರಮದ ಮುಖಾಂತರ ಇದನ್ನ ತಿಳ್ಕೊಂಡು ಅಳವಡಿಸ್ಕೊಳ್ಳಿ. ಸುಮ್ನೆ ಕೇಳಿಸ್ಕೊಂಡು ಒಂದ್ ಫಿಲಂ ನೋಡ್ದಂಗ್ ನೋಡಿದ್ರೆ ಪ್ರಯೋಜನ ಇಲ್ಲ. ಇದನ್ನ ಅಳವಡಿಕೆ ಯಾರು ಮಾಡ್ತಾರೆ ಖಂಡಿತವಾಗ್ಲೂ ಅವರು ಶ್ರೀಮಂತರಾಗ್ತಾರೆ. ಟೈಮ್ ಹೇಳಕ್ ಆಗೋದಿಲ್ಲ, ಇವತ್ತಲ್ಲ ನಾಳೆ ಹಾಗೆ ಆಗ್ತಾರೆ ಅನ್ನೋದನ್ನ ಖಂಡಿತವಾಗ್ಲೂ ಹೇಳ್ತೀನಿ. ಇದು ಈ ಹೊಸ ವರ್ಷದ 2021 ಇನ್ವೆಸ್ಟ್ಮೆಂಟ್ ಮೆಸೇಜ್ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ರುದ್ರಮೂರ್ತಿ ಅವರೇ, ಧನ್ಯವಾದ. ಬಹಳ ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗೋ ರೀತಿಯಾಗಿ ನೀವು ಸೂಚ್ಯವಾಗಿ ವಿವರಿಸ್ತಾ ಹೋದ್ರಿ. ನಮ್ಮ ಜೊತೆಗೆ ಅರುಣ್ ಸುಂದರಂ ಅವರು ಹಾಗೆ ಸಂಪರ್ಕದಲ್ಲಿದ್ದಾರೆ. ಅರುಣ್ ಸುಂದರಂ ಅವರೇ, ಈಗ ಒಂದು ವಿಚಾರ ಏನು ಅಂತ ಅಂದ್ರೆ ಬಹುಶಃ ಇನ್ನೊಂದು 3-4 ವರ್ಷದೊಳಗೆ 1 ಲಕ್ಷದ ಹತ್ರ ಹೋಗ್ಬಿಡ್ಬೋದು ಸೆನ್ಸೆಕ್ಸ್ ಅನ್ನೋಷ್ಟ್ರ ಮಟ್ಟಿಗೂ ಕೂಡ ಚರ್ಚೆಯಲ್ಲಿದೆ. ಹಾಗಾಗಿ ನಾನೇನು ಹೇಳಿದ್ದು, ಜನರು ಈಗ ಏನಾದರೂ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ರೆ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕಾಗುತ್ತೆ, ಎಂಥ ಶೇರ್ಗಳ ಕಡೆಗೆ, ನಾವು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥ ಶೇರ್ ಅಂತ ಹೇಳೋಕ್ ಹೋಗಲ್ಲ, ಬಟ್ ಯಾವ ಸೆಕ್ಟರ್ ಕಡೆಗೆ ಅವ್ರು ಗಮನ ಕೊಡಬೇಕಾಗುತ್ತೆ ಅಂತ. ಮಂತೇಶ್, ಈ ಕ್ವೆಶ್ಚನ್ಗೆ, ಈ ಪ್ರಶ್ನೆಗೆ ಉತ್ತರನೇ ಕೊಡಕ್ ಆಗಲ್ಲ. ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದಾರೆ 1 ಲಕ್ಷ ಟಚ್ ಆಗತ್ತೆ ಅಂತ, ಬಟ್ ಆಗದೆ ಇರಬಹುದು. ಅದು ಬಹಳ ದೊಡ್ಡ ರಿಸ್ಕ್. ಅದ್ರ ಬಗ್ಗೆ ಏನು ಸಂಶಯ ಬೇಡ. ಈ ಲಾಸ್ಟ್ 8 months ಅಲ್ಲಿ ಆಗಿರೋ ಪರ್ಫಾರ್ಮೆನ್ಸ್ ಆಗದೆ ಇರ್ಬೋದು. ಉದಾಹರಣೆಗೆ ನಾನು ಹೇಳ್ತೀನಿ ನೋಡಿ, 8 year ಗ್ಯಾಪ್, ಒಂದು 8 ವರ್ಷ ಸುಮಾರು ನಿಮ್ಗೆ ರಿಲಯನ್ಸ್ ಇಂಡಸ್ಟ್ರೀಸ್, ಮುಖೇಶ್ ಅಂಬಾನಿ ಓನ್ ಮಾಡ್ತಾ ಇರುವ ರಿಲಯನ್ಸ್ ಇಂಡಸ್ಟ್ರೀಸ್ 8 ವರ್ಷ ಯಾವುದೇ ರಿಟರ್ನ್ ಕೊಡದೆ, ಮಿನಿಮಮ್ ರಿಟರ್ನ್ ಲೆಸ್ ದೆನ್ 10%, 5% ಆ ತರ ರಿಟರ್ನ್ ಕೊಟ್ಟು ಮೂವ್ ಆಗ್ತಾ ಇತ್ತು ಶೇರ್ ಪ್ರೈಸ್. 2016 ಇಂದ ನೋಡಿದ್ರೆ ಈಗ ನಿಮ್ಗೆ ಅನ್ಇಮ್ಯಾಜಿನಬಲ್ ರಿಟರ್ನ್ಸ್, ಒಬ್ರು ಕನ್ಸು ಕೂಡ ಅಷ್ಟು ಕಂಡಿರಲ್ಲ ಅಷ್ಟು ರಿಟರ್ನ್ಸ್ ಬಂದಿದೆ. ಸೊ ಇದು ಈ ಶೇರ್ ಚೆನ್ನಾಗಿ ಮಾಡತ್ತೆ, ಈ ಶೇರ್ ಚೆನ್ನಾಗಿ ಮಾಡಲ್ಲ, ಇದು ಚೆನ್ನಾಗಿರತ್ತೆ. ರುದ್ರಮೂರ್ತಿ ಅವ್ರು ಹೇಳಿದಾಗೆ ನಿಮ್ಗೆ ಸೇಫ್ಟಿ ಬೇಕಾದ್ರೆ ನೋಡಿ, ದಿನನಿತ್ಯ ನೀವು ಟೂತ್ ಪೇಸ್ಟ್ ಯೂಸ್ ಮಾಡ್ತೀರಾ, ದಿನನಿತ್ಯ ನೀವು ಸೋಪ್ ಕನ್ಸ್ಯೂಮರ್ ಡ್ಯೂರಬಲ್ ಸೆಕ್ಟರ್ ಕಡೆ ಗಮನ ಕೊಡಬಹುದು. ಇಲ್ಲ ಅಂದ್ರೆ ನಾಳೆಗೆ ಈಗ ನೋಡಿ ನಮ್ಮಲ್ಲಿ ಇಂಟರ್ನೆಟ್ ಕಂಪನೀಸ್ ಅಂದ್ರೆ ಈ ಇಂಟರ್ನೆಟ್ ಸರ್ವಿಸ್ ಯಾವ ಈ ವೆಬ್ಸೈಟ್ಸ್ ಅದು ಆ ತರ ಕಂಪನಿಗಳು ಬಹಳ ಕಡಿಮೆ ಇದೆ.
ಇವಾಗ ಎಲ್ಲರೂ ಹೇಳ್ತಾ ಇರೋದು ಏನಂದ್ರೆ ನಿಮ್ಗೆ ಆನ್ಲೈನ್ ಪೇಮೆಂಟ್ ಸಿಸ್ಟಮ್ಸ್, ಈ UPI ಇಂದ UPI ಬಳಸ್ತಾರಲ್ಲ ಅಂತ ಆನ್ಲೈನ್ ಪೇಮೆಂಟ್ ಸಿಸ್ಟಮ್ಸ್, ಇಂಟರ್ನೆಟ್ ಕಂಪನೀಸ್, ಇವುಗಳೆಲ್ಲ ಬರುತ್ತೆ ಅಂತ. ಇವುಗಳು ಬಂದ್ರೆ ನಮ್ದು ಆಪರ್ಚುನಿಟಿ ಬಹಳ ದೊಡ್ಡದಾಗತ್ತೆ. ಯಾಕಂದ್ರೆ ಈಗ ನೋಡಿ, ಮೆಜಾರಿಟಿ ಆಫ್ ದಿ ಏಜ್ ಗ್ರೂಪ್ ನಿಮ್ಗೆ ಲೆಸ್ ದೆನ್ 35 years ಏಜ್ ಇದೆ. ಅವ್ರದ್ದು ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ. ಅವ್ರಿಗೆ ಫಾಸ್ಟ್ ಫುಡ್ ಬೇಕು, ಅವ್ರಿಗೆ ಮೊಬೈಲ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕು, ಅವ್ರಿಗೆ ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡಬೇಕು, ಟೆಲಿಕಾಂ ಫೆಸಿಲಿಟೀಸ್ ಇರಬೇಕು. ಆ ತರ ಸನ್ರೈಸ್ ಸೆಕ್ಟರ್ಸ್ ಲಿಸ್ಟ್ ಆಗ್ಬಹುದು. ಸೊ ಆ ತರ ಸನ್ರೈಸ್ ಸೆಕ್ಟರ್ಸ್ ಲಿಸ್ಟ್ ಆಯ್ತು ಅಂದ್ರೆ ಬಂಪರ್ ಲಿಸ್ಟಿಂಗ್ ಬರುತ್ತೆ. ಬಟ್ ಬರುತ್ತೆ ಅನ್ನುವ ಆ ನಂಬಿಕೆಯಲ್ಲಿ ನೀವು ದುಡ್ಡು ಹಾಕಿ ಬರ್ದೇ ಇದ್ರೆ ಅದು ನಿಮಗೆ ಡಿಸಪಾಯಿಂಟ್ ಆಗುತ್ತೆ. ಸೊ ರುದ್ರಮೂರ್ತಿ ಅವರು ಹೇಳಿದಾಗೆ ನೀವು ನಿಮ್ಮ ಎಕ್ಸ್ಪೆಕ್ಟೇಷನ್ ನ ಫಸ್ಟ್ ಟೆಂಪರ್ ಮಾಡ್ಕೋಬೇಕು. ಅರುಣ್ ಸುಂದರ್ ಅವರ ಇನ್ನೊಂದು ವಿಚಾರ ಅಂತ ಅಂದ್ರೆ, ಬಹುಶಃ ಇನ್ನೊಂದು ಸ್ವಲ್ಪ ರೀಸೆಂಟ್ ಟೈಮ್ ಅಲ್ಲಿ ನಾವೇನಾದ್ರೂ ಈಗೇನಾದ್ರು ಮಾರ್ಕೆಟ್ಗೆ ಬಹಳ ಹೊಡೆತ ಬಿದ್ಬಿಡ್ಬೋದು, ಮತ್ತೇನಾದ್ರು ಇನ್ಫ್ಲೇಷನ್ ಆಗುವಂತ ಸನ್ನಿವೇಶ ಬರ್ಬೋದು, ಅಥವಾ ಈ ಮಾರುಕಟ್ಟೆ ಮೇಲೆ ಇಂಪ್ಯಾಕ್ಟ್ ಆಗ್ಬಹುದು ಅಂತ ಸಂಗತಿಗಳಿದೆ. ಅದು ಎಲೆಕ್ಷನ್ ಮತ್ತೊಂದು ಈ ತರದ್ ಏನಾದ್ರೂ ನಾವು ಅವಲೋಕನ ಮಾಡಿದಂತ ಸಂದರ್ಭದಲ್ಲಿ ಇದೆಯಾ ಸದ್ಯದ ಮಟ್ಟಿಗೆ ನೋಡ್ರೆ? ನೀವು ಒಂದು ಹೇಳಿದ್ರಿ ಕೊರೋನಾ ಸೆಕೆಂಡ್ ವೇವ್ ಚಾನ್ಸಸ್ ಇದೆ, ಅದರಿಂದ ಏನೋ ಸಮಸ್ಯೆ ಆಗ್ಬೋದು ಅಂತ. ಈಗ ನೋಡಿ, ಒಂದು ನಿಮಗ್ ಸೇಫ್ಟಿ ಬೇಕಾದ್ರೆ ಸೇಫ್ ಪ್ರಾಡಕ್ಟ್ಸ್ ಅವೈಲಬಲ್. ಲೈಕ್ ಫಾರ್ ಎಕ್ಸಾಂಪಲ್ ಈ ಟ್ಯಾಕ್ಸಬಲ್ ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ ಇದೆ, 7.15% ಇಂಟ್ರೆಸ್ಟ್. ಬಟ್ 7.15% ಇಂಟ್ರೆಸ್ಟ್ ನೋಡಿದ್ರೆ, ಕಂಪೇರ್ ಮಾಡಿದ್ರೆ 1 year ಡೆಪಾಸಿಟ್ಗೆ ಆಫ್ಟರ್ TDS ಮಾಡಿದ್ರೆ ನಿಮ್ಗೆ ಏನ್ ರಿಟರ್ನ್ ಬರೋದಿಲ್ಲ. ಬಟ್ ಸೇಫ್ಟಿ ಇದೆ, ಯಾಕಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ. ಅದೇ ತರ ನಿಮ್ಗೆ ಸೀನಿಯರ್ ಸಿಟಿಸನ್, ಸಪೋಸ್ ಒಬ್ರು ವಯಸ್ಸಾಗಿರೋರು, 60 ವಯಸ್ಸಿಗಿಂತ ಜಾಸ್ತಿ ಇರೋರು, ಜಸ್ಟ್ ರಿಟೈರ್ ಆಗೋರು ಅಥವಾ ರಿಟೈರ್ ಆಗಿರೋರು, ಅವರು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಲ್ಲಿ ಹಾಕ್ಬೋದು. ಮ್ಯಾಕ್ಸಿಮಮ್ 15 lakhs. ಅಲ್ಲಿ ಸೇಫ್ಟಿನೂ ಇರುತ್ತೆ, ನಿಮ್ಗೆ ಒಂದಷ್ಟು ರಿಟರ್ನ್ಸ್ ಬರುತ್ತೆ. ಸೊ ನೀವು ಡಿಸೈಡ್ ಮಾಡ್ಕೋಬೇಕು ಯಾವ ತರ ನಿಮ್ಗೆ. ಇವಾಗ ಯಂಗ್ ಏಜ್ ಆಗಿದ್ರೆ ಯೂಶಲಿ ಏನಾಗುತ್ತೆ, 30-35 ಮ್ಯಾಕ್ಸ್ ನೀವು ಏನ್ ಮಾಡ್ಬೋದು, ಅಥವಾ 40 ತನಕ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಬಟ್ ಅದಾದ ನಂತರ, ನಾನು 40 ಆದ ನಂತರ ನನಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಅದು ಸ್ವಲ್ಪ ರಿಸ್ಕಿ. ಯಾಕೆಂದ್ರೆ ಆಗ ನಿಮ್ಗೆ ಒಂದು ಸಂಸಾರ ಅಂತ ಒಂದಿರುತ್ತೆ, ನಿಮ್ ಹೆಂಡತಿ ಇರ್ತಾರೆ, ಮಕ್ಳು ಇರ್ತಾರೆ, ಆಮೇಲೆ ನಿಮ್ಗೆ ಹೋಮ್ ಲೋನ್ ತಗೊಂಡಿರ್ತೀರಾ, ಹೋಮ್ ಲೋನ್ ಪೇಮೆಂಟ್ಸ್ ಜಾಸ್ತಿ ಆಗ್ತಾ ಇರತ್ತೆ. ಸೊ ಇದೆಲ್ಲ ನೋಡಿ ನೀವು ಡಿಸೈಡ್ ಮಾಡ್ಬೇಕು, ನಾನು ಎಷ್ಟು ಮಾಡ್ಬೇಕು. ನಿಮಗ್ ಆಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ನನ್ಗೆ ಇದು ಅರ್ಥ ಆಗ್ತಾ ಇಲ್ಲ ಇದು, ಬಟ್ ನನ್ನ ಈ ಹೂಡಿಕೆನ ನಾನು ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ಬೆಸ್ಟ್ ಆಪರ್ಚುನಿಟಿ ಅವೈಲಬಲ್ ಇಸ್ ಮ್ಯೂಚುವಲ್ ಫಂಡ್. ಬಟ್ ಒಂದ್ ವಿಷಯ ಜ್ಞಾಪಕ ಇಟ್ಕೋಬೇಕು, ಏನಂದ್ರೆ ಯಾವುದೇ ಇರ್ಲಿ, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ಮ್ಯೂಚುವಲ್ ಫಂಡ್, ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಮಾರ್ಕೆಟ್ ರಿಸ್ಕ್ ನೀವು ಫ್ಯಾಕ್ಟರ್ ಇನ್ ಮಾಡ್ಕೋಬೇಕು. ನಿಮಗೆ ಮಾರ್ಕೆಟ್ ರಿಸ್ಕ್ ಆಗಲ್ಲ, ನನಗೆ ಒಂದ್ ವರ್ಷ 10% ಇನ್ಕ್ರೀಸ್ ಆಯ್ತು, ಇನ್ನೊಂದು ವರ್ಷ 40% ಇನ್ಕ್ರೀಸ್ ಆಯ್ತು, ಥರ್ಡ್ ಇಯರ್ ನನಗೆ ಏನು ಬರ್ಲೇ ಇಲ್ಲ ಅಂತ ಹೇಳಿದ್ರೆ ಅದು ನೀವು ಆಕ್ಸೆಪ್ಟ್ ಮಾಡ್ಕೋಬೇಕು. ಅದು ನಿಜಾಂಶ. ಅದು ನೀವು ಆಕ್ಸೆಪ್ಟ್ ಮಾಡದೇ ಇದ್ರೆ, ಅಯ್ಯೋ ನಾನು ಹಾಕುವ ಹೂಡಿಕೆ ಕರೆಕ್ಟ್ ಆಗಿ ಸೇಫ್ ಆಗಿರ್ಬೇಕು ಅಂದ್ರೆ ಯೂಸ್ ಸೇವಿಂಗ್ ಸ್ಕೀಮ್ಸ್, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ಸ್ ಅಥವಾ ಟ್ಯಾಕ್ಸಬಲ್ ಸೇವಿಂಗ್ ಸ್ಕೀಮ್. ಅಲ್ಲಿ ರಿಟರ್ನ್ ಬರಲ್ಲ ಅಂದ್ರೆ ಗ್ರೇಟರ್ ದ ರಿಸ್ಕ್, ಹೈಯರ್ ದ ರಿಟರ್ನ್. ಆ ವಿಷಯ ನೀವು ಜ್ಞಾಪಕ ಇಟ್ಕೋಬೇಕು. ರಿಸ್ಕ್ ಜಾಸ್ತಿ ಇತ್ತು ಅಂದ್ರೆ ರಿಟರ್ನ್ ಜಾಸ್ತಿ ಬರುತ್ತೆ. ಬಟ್ ನಿಮಗ್ ರಿಸ್ಕೇ ಇಲ್ದೇನೆ ನನಗೆ ರಿಟರ್ನ್ ಬರಬೇಕು ಅಂದ್ರೆ ಅದು ಇಟ್ ಇಸ್ ನಾಟ್ ಪಾಸಿಬಲ್. ಕರೆಕ್ಟ್. ಥ್ಯಾಂಕ್ ಯು ಅರುಣ್ ಸುಂದರಂ ಅವರೇ. ನಮಗೆ ಬಹಳ ವಿವರವಾಗಿ ಕೆಲವೊಂದು ವಿಚಾರಗಳನ್ನ ನೀವು ವಿವರಿಸ್ತಾ ಹೋದ್ರಿ, ಧನ್ಯವಾದಗಳು. ಸೊ ಅಲ್ಲಿಗೆ ಒಂದಂತೂ ಸ್ಪಷ್ಟ ವೀಕ್ಷಕರೇ, ನಾವು ಬಹುಶಃ ಈ 2020 ಮಾರ್ಚಿನ ಸಂದರ್ಭದ ಷೇರುಪೇಟೆ ಸೂಚ್ಯಂಕ ಇತ್ತಲ್ವಾ, ಇನ್ಯಾವುದಾದ್ರು ಟೈಮಲ್ಲಿ ಆ ಥರ ಬಿದ್ದುಬಿಡ್ಬೋದು, ಆ ಮುಖೇನವಾಗಿ ನಾವು ಮತ್ತೆ ಮಾರ್ಕೆಟ್ಗೆ ಎಂಟ್ರಿ ಆಗಿ ಲಾಭ ಮಾಡ್ಕೊಳ್ಬೋದು ಅನ್ನುವಂಥ ಸದ್ಯದ ಮಟ್ಟಿಗಂತೂ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕಂದರೆ 25-26 ಸಾವಿರ ಪಾಯಿಂಟ್ಸ್ ಆ ಕಡೆಗೆ ಮತ್ತೆ ಬಿದ್ದುಬಿಡ್ಬೋದು ಅನ್ನುವಂಥ ರೀತಿ ಅಂತ ಯಾವುದೇ ಸನ್ನಿವೇಶ ಇಲ್ಲ.
ಆದರೆ ಈಗಲೂ ಕೂಡ ಈ ರೇಟಲ್ಲಿ ನಾವು ಅಥವಾ ಈ ಸೂಚ್ಯಂಕದಲ್ಲಿ ನಾವು ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತಂದರೆ ಖಂಡಿತ ಸಾಧ್ಯ ಇದೆ. ಆದರೆ ನೀವು ಯಾವ ಕಂಪನಿ ಮೇಲೆ ಹೂಡಿಕೆ ಮಾಡ್ತಾ ಇದ್ದೀರಾ, ಯಾವ ಸೆಕ್ಟರ್ಗೆ ಸಂಬಂಧಪಟ್ಟಂಗೆ ಹೂಡಿಕೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಒಂದಲ್ಲ 10 ಬಾರಿ ಯೋಚನೆ ಮಾಡಿ ಈಗಲೂ ಕೂಡ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಇವತ್ತು ಹೂಡಿಕೆ ಮಾಡಿ ನಾಳೆ ಶ್ರೀಮಂತ ಆಗ್ಬಿಡ್ತೀನಿ ಅಥವಾ ಒಂದು ತಿಂಗಳೊಳಗಾಗಿ ಬಹಳ ರಿಟರ್ನ್ಸ್ ಅನ್ನ ನಾನು ಪಡ್ಕೊಳ್ತೀನಿ ಅನ್ನುವಂಥ ಹುಚ್ಚುತನ ಬೇಡ, ಅಂತ ಅರ್ಜೆನ್ಸಿನೂ ಬೇಡ. ಬಹಳ ಲಾಂಗ್ ಟರ್ಮ್ ಅಲ್ಲಿ ನಾವು ಹೂಡಿಕೆ ವಿಚಾರವಾಗಿ ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಲಾಭ ಮಾಡೋದಕ್ಕೆ ಅವಕಾಶಗಳು ಇದೆ ಅನ್ನುವಂಥನ್ನ ನಮ್ಮ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ರು. ಅದ್ರ ಜೊತೆಗೆ ಬಹಳ ಕಮ್ಮಿ ರಿಸ್ಕ್, ಜೊತೆಗೆ ಒಂದು ಹಂತದ ಒಳ್ಳೆ ರಿಟರ್ನ್ಸ್ ಅಂತ ಅಂದ್ರೆ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡೋದು ಬಹಳ ಒಳ್ಳೆಯದು ಅನ್ನುವಂಥ ನಾವು ಬಹಳ ಸಂದರ್ಭದಲ್ಲಿ ವಿಚಾರ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಕೇಳ್ತಾ ಇರ್ತೀವಿ. ಇನ್ನು ಚಿನ್ನದ ಮೇಲೆ ಹೂಡಿಕೆಗೆ ಸಂಬಂಧಪಟ್ಟಂಗೆ ಒಂದು ಗೊಂದಲವನ್ನ ಬಿಟ್ಬಿಡಿ. ನೀವು ಚಿನ್ನಾಭರಣದ ಮೇಲೆ ಹೂಡಿಕೆ ಮಾಡಿದಂಥ ಸಂದರ್ಭದಲ್ಲಿ ಅದೇ ವ್ಯಾಲ್ಯೂನ ನೀವು ಅದನ್ನ ಅಡ ಇಟ್ಟಂಥ ಸಂದರ್ಭದಲ್ಲಿ ಅಥವಾ ನನ್ನ ಕಷ್ಟ ಬಂದಾಗ ಮಾರ್ತೀನಿ ಅನ್ನುವಾಗ ಪಡೆಯೋದಕ್ಕಾಗಲ್ಲ. ಯಾಕಂದ್ರೆ ವೇಸ್ಟೇಜ್ ಮತ್ತೊಂದು ಚಾರ್ಜಸ್ ಎಲ್ಲ ಪಡೆದಂಥ ಸಂದರ್ಭದಲ್ಲೂ ಕೂಡ ನೀವು 1 ಲಕ್ಷ ಚಿನ್ನ ಅಂತ ಅಂದ್ರೆ ಬಹುಶಃ ಅದ್ರ ಬೆಲೆ 87,000 88,000ಕ್ಕೆ ಮಾತ್ರ ಸೀಮಿತ ಆಗ್ಬೋದು. ಹಾಗಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡ್ತೀವಿ ಅಂತ ಅಂದ್ರೆ ನೀವು ಡಿಜಿಟಲ್ ಮೋಡ್ ಮುಖೇನವಾಗಿ ಚಿನ್ನದ ಮೇಲೂ ಕೂಡ ಹೂಡಿಕೆ ಮಾಡ್ಬೋದು, ಅಥವಾ ಚಿನ್ನದ ಕಾಯಿನ್ಸ್ಗಳು ಬಿಸ್ಕಟ್ಗಳನ್ನು ಕೂಡ ನೀವು ಪರ್ಚೇಸ್ ಮಾಡಿ ಆನಂತರದಲ್ಲಿ ನಿಮ್ಗೆ ಏನು ಪ್ರೈಸ್ ಇದೆ ಆ ಪ್ರೈಸ್ಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೂ ಅಥವಾ ಹಣ ಪಡೆದುಕೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಇದು ನಮಗೆ ಕೊನೆಯದಾಗಿ ಅರುಣ್ ಸುಂದರಂ ಅವರು ಹೇಳಿದಂಗೆ ನೀವು ರಿಸ್ಕನ್ನು ಹೆಚ್ಚಿಗೆ ತಗೊಳ್ತೀವಿ ಅಂತ ಅಂದರೆ ಲಾಭನೂ ಹೆಚ್ಚಿಗೆ ಇರುತ್ತೆ, ಹಾಗೆ ಮೊದಲು ಹೇಳ್ದಂಗೆ ಅದು ರಿಸ್ಕ್ ಆಗಿರುತ್ತೆ. ಬಟ್ ಅಕಸ್ಮಾತ್ ನಂಗೆ ರಿಸ್ಕ್ ಕಮ್ಮಿ ಬೇಡ, ರಿಟರ್ನ್ ಒಂದು ಹಂತದಲ್ಲಿ ಸಿಕ್ಕಿದ್ರೆ ಸಾಕು ಅಂತ ಅಂದರೆ ಸೇವಿಂಗ್ ಸ್ಕೀಮ್ಗಳ ಮುಖೇನವಾಗಿ ನಿಮ್ಮ ಹಣವನ್ನು ಅಲ್ಲಿ ಹೂಡಿಕೆ ಮಾಡಿ ಆನಂತರ ಅಲ್ಲಿ ವರ್ಷದಿಂದ ವರ್ಷಕ್ಕೆ ಒಂದು ಒಳ್ಳೆ ರಿಟರ್ನ್ಸನ್ನು ಪಡ್ಕೊಂಡು ಹೋಗೋಕ್ಕೆ ಅವಕಾಶ ಇದೆ. ಹೀಗಾಗಿ ಯಾರೇ ನೀವು ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ರೂ ಕೂಡ ನಿಮ್ಮ ಪರ್ಸ್ನಲ್ ಆಗಿ ಒಬ್ಬರು ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟ ಹಾಗಿನ ಅಡ್ವೈಸರನ್ನು ಇಟ್ಕೊಳ್ಳಿ. ನೀವು IFA ಅಥವಾ ಫಿನಾನ್ಷಿಯಲ್ ಅಡ್ವೈಸರನ್ನು ಇಟ್ಕೊಂಡು ಅವರ ಒಂದು ಅವ್ರು ಏನು ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಅದ್ರ ಮುಖೇನವಾಗಿ ನೀವು ಮುಂದುವರ್ತ್ಕೊಂಡು ಹೋದರೆ ಖಂಡಿತವಾಗಿಯೂ ಕೂಡ ಒಂದೊಳ್ಳೆ ಹಣ ಮಾಡೋದಕ್ಕೆ ಅವಕಾಶಗಳು ಇದೆ. ಇದಾಗಿತ್ತು ಇವತ್ತಿನ TV9 ಫೇಸ್ಬುಕ್ ಲೈವ್. ನಾಳೆ ಮತ್ತೊಂದು ಪ್ರಮುಖ ವಿಚಾರದ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.